ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ರೋಚಕವಾದ ಮತ್ತೊಂದು ಅದ್ಭುತವಾದ ನಿಮ್ಮೆಲ್ಲರ ಮನೆಯ ಮಗ ನಿಮ್ಮೆಲ್ಲರಿಗಾಗಿ ಜಗದ ಜಗುಲಿ ನಮ್ಮೂರ ಈ ಬಾನುಲಿ ವಿಷಯದ ಕುರಿತು ಕೇಂದ್ರದ ನಾವು ಬಾನುಲಿ ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣ ಅಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು, ನಮ್ಮ ನಾಡು ನುಡಿ, ಕಲೆ, ಹೇಳ್ಕೊಳ್ಬೇಕಿತ್ತು ಸಂಸ್ಕೃತಿ, ಅಂತ ಅನ್ಸಿದ್ರೆ ಸಾಹಿತ್ಯ, ಸಂಗೀತ, ದಯವಿಟ್ಟು ಕಮೆಂಟ್ ವೈದ್ಯಕೀಯ, ಮೂಲಕ ಅದನ್ನ ಸಾಮಾಜಿಕ, ನಮ್ಮೊಂದಿಗೆ ಧಾರ್ಮಿಕ ಹಂಚಿಕೊಳ್ಳಿ. ಹೀಗೆ ಬನ್ನಿ ಹಲವಾರು ಹಾಗಿದ್ರೆ ಕ್ಷೇತ್ರಗಳಲ್ಲಿ ತಡ ಮಾಡೋದು ಬೇಡ. ಸಾಧನೆ ಈ ಮಾಡಿದಂತ ವಿಡಿಯೋವನ್ನ ಮಹಿಳೆಯರನ್ನು ಮಹಿಳೆಯರನ್ನು ಪರಿಚಯಿಸಿಕೊಡುವುದೇ ನಮ್ಮೂರ ಬಾನುಲಿಯ ಮುಖ್ಯ ಉದ್ದೇಶ. ಕೇಳುಗರೆ, ಇವತ್ತು ನಮ್ಮೂರ ಬಾನುಲಿಯಲ್ಲಿ ಸಂಗೀತೋತ್ಸವ, ಈ ಮಹಾಮನೆಯಲ್ಲಿ ಸಂಗೀತದ ಹಬ್ಬ. ಇವತ್ತು ನಮ್ಮ ಕೇಂದ್ರಕ್ಕೆ ಮುಖ್ಯವಾಗಿ ವಿಶೇಷವೆಂದರೆ ವಿಶೇಷ ಅತಿಥಿಗಳು ಶ್ರೀ ಸತ್ಯನಾರಾಯಣ ಗುರುಗಳು, ನಾದಸುಧಾ ಸಂಗೀತ ಶಾಲೆಯ ಪ್ರಾಚಾರ್ಯರು ಬಂದಾರ. ಅವ್ರನ್ನ ಮಾತಾಡ್ಸೋಣಂತ. ನಮಸ್ಕಾರ ಸತ್ಯನಾರಾಯಣ ಅವರ. ನಮಸ್ಕಾರ ಜೋಶಿ ಅವರೇ, ತುಂಬ ಸಂತೋಷ ಆಗ್ತಾ ಇದೆ ನೀವು ಕರೆದಿರೋದಿಲ್ಲಿ ನಮ್ಮನ್ನು, ಬಹಳ ಸಂತೋಷ. ಸಂಗೀತವೆಂದ ಮೇಲೆ ಸರಸ್ವತಿಯ ಆರಾಧನೆ ಆಗಲೇಬೇಕು. ಲೋಲ ಲೋಚನೆ ತಾಯಿ ನಿರೂತನ ನಂಬಿದೆ, ಪಾಲಿಸಮ್ಮ ಮುದ್ದು ಶಾರದೆ, ನಾಲಿಗಿಯಲಿ ನಿಲ್ಲಬಾರದೆ ಹೇ ದೇವಿ, ಪಾಲಿಸಮ್ಮ ಮುದ್ದು ಶಾರದೆ. ಅಕ್ಷರಕ್ಷರ ವಿವೇಕವಾ ಕುಕ್ಷಿಯೋಳಿರೇಳು ಲೋಕವಾ, ಸಾಕ್ಷಾತ್ ರೂಪದಿಂ ಒಲಿದು ರಕ್ಷಿಸು ತಾಯೇ, ಪಾಲಿಸಮ್ಮ ಮುದ್ದು ಶಾರದೆ. ನಾಲಿಗೆ ಎಲಿ ನಿಲ್ಲ ಬಾರದೆ ಹೇ ದೇವಿ, ಪಾಲಿಸಮ್ಮ ಮುದ್ದು ಶಾರದೆ. ಶೃಂಗಾರ ಪುರವಾಸಿನಿ ಹೇ ದೇವಿ, ಸಂಗೀತ ಗಾನವಿ ಲಾಸಿನಿ, ಮಂಗಳೇ ಗಾತ್ರಳೆ ಬಳಿರೆ ಬ್ರಹ್ಮನ ರಾಣಿ, ಮಂಗಳೇ ಗಾತ್ರಳೆ ಬಳಿರೆ ಬ್ರಹ್ಮನ ರಾಣಿ, ಪಾಲಿಸಮ್ಮ ಮುದ್ದು ಶಾರದೆ. ನಾಲಿಗೆ ಎಲಿ ನಿಲ್ಲಬಾರದೆ ಹೇ ದೇವಿ, ಪಾಲಿಸಮ್ಮ ಮುದ್ದು ಶಾರದೆ. ಸರ್ವಾಲಂಕಾರ ಮೂರುತಿ ಹೇ ದೇವಿ, ಚರಣವ ಸ್ತುತಿಸುವೆ ಕೀರುತಿ. ಸರ್ವಾಲಂಕಾರ ಮೂರುತಿ ಹೇ ದೇವಿ, ಚರಣವ ಸ್ತುತಿಸುವೆ ಕೀರುತಿ. ಗುರುಮೂರ್ತಿ ಪುರಂದರ ವಿಠಲನ ಸ್ಮರಿಸುವೆ, ಗುರುಮೂರ್ತಿ ಪುರಂದರ ವಿಠಲನ ಸ್ಮರಿಸುವೆ, ಪಾಲಿಸಮ್ಮ ಮುದ್ದು ಶಾರದೆ. ನಾಲಿಗೆ ಎಲಿ ನಿಲ್ಲಬಾರದೆ ಹೇ ದೇವಿ, ಪಾಲಿಸಮ್ಮ ಮುದ್ದು, ಪಾಲಿಸಮ್ಮ ಮುದ್ದು, ಪಾಲಿಸಮ್ಮ ಮುದ್ದು ಶಾರದೆ. ಏ ಆ ಬಹಳ ಸೊಗಸಾಗಿತ್ತು ಹಾಡಿದ್ರಿ. ಸರಸ್ವತಿಯ ಆರಾಧನೆ ಮಾಡಿದಿರ. ಆರಾಧನೆಯಿಂದ ಆರಂಭ ಆಗಬೇಕಲ್ಲ, ಸಂಗೀತ ಶಾಲೆಯಿಂದ ಬಂದಿರಿ. ಬಹಳ ಸೊಗಸ. ನಮ್ಮ ಕಲೆಗೆ ಅಧಿದೇವತೆ ಶಾರದೆ ಇದ್ದಾಳೆ. ಖಂಡಿತವಾಗಿ ಹೌದಲ್ರಿ? ಹೌದು. ಸತ್ಯನಾರಾಯಣ ಅವ್ರಿಗೆ ಹೇಳಿ. ಮೊದಲು ಮನುಷ್ಯನ ಜೀವನದಲ್ಲಿ ಹುಟ್ಟು ಎಂಬುದು ಒಂದು ಸುಂದರ ಹಂದರ. ಆ ಹುಟ್ಟಿನಿಂದ ತಂದೆ ತಾಯಿ, ಸಮಾಜ, ಬಂಧು ಬಳಗ, ಅಣ್ಣ ತಮ್ಮಂದರು, ಅಕ್ಕ ತಂಗಿಂದರು, ಗುರಿ ಹಿರಿಯವರು ಎಲ್ಲರಿಂದಲೂ ಒಂದೊಂದು ರೀತಿ ಪಾಠ ಕಲಿತೀವಿ, ಸಂಸ್ಕಾರ ಕಲಿತೀವಿ. ಖಂಡಿತ ಖಂಡಿತ. ನಿಮ್ಮನ್ನು ಇಲ್ಲಿವರೆಗೆ ಎಳ್ಕೊಂಡು ಬಂದಿದ್ದು ಆ ಸಂಸ್ಕಾರವೇ. ಹೌದು. ಮೊದಲು ನಿಮ್ಮ ತಂದೆ ತಾಯಿ, ನಿಮ್ಮ ಪೂರ್ತಿ ಹೆಸರು, ಹುಟ್ಟೂರು, ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ಕಾಲೇಜ್ ಶಿಕ್ಷಣ ಎಲ್ಲವನ್ನು ನಿಧಾನವಾಗಿ ನಮ್ಮ ಕೇಳುವವರಿಗೆ ಹೇಳ್ರಿ. ನಾನು ಸತ್ಯನಾರಾಯಣ ಅಂತ. ನಾನು ಹುಟ್ಟಿದ್ದು 1956 ಮೈಸೂರಿನಲ್ಲಿ. ನನ್ನ ತಾಯಿಯ ಹೆಸರು ರತ್ನಮ್ಮ ನಾರಾಯಣಮೂರ್ತಿ, ನನ್ನ ತಂದೆ ಹೆಸರು ನಾರಾಯಣಮೂರ್ತಿಯವರು. ಅವರು ನಮ್ಮ ತಂದೆಯವರು ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರದ್ದು ಎಲ್ಲ ಟ್ರಾನ್ಸ್ಫರು ಅದು ಇದು ಎಲ್ಲ ಭಾಳ ಇರ್ತಾಯಿತ್ತು. ಸೊ ಮೈಸೂರಲ್ಲಿ ಹುಟ್ಟಿದ ಮೇಲೆ ನಾವು ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ.
ಸೊ ಬೆಂಗಳೂರೊಳಗೆ ಬೆಳೆದಿರಿ? ಬೆಂಗಳೂರಲ್ಲಿ ಬೆಳೆದಿದ್ದೆಲ್ಲ. ಓದು ಶಿಕ್ಷಣ ಎಲ್ಲ ಬೆಂಗಳೂರಲ್ಲಾಗಿದ್ದು. ಎಲ್ಲಿವರೆಗೆ ಓದಿದ್ರಿ? ನಾನು BSc ವರ್ಗೆ. ಬಟ್ BSc ಪ್ರಾಥಮಿಕ ಶಿಕ್ಷಣ ಪ್ರಾಥಮಿಕ ಶಿಕ್ಷಣ ಎಲ್ಲ ಬೆಂಗಳೂರಿನಲ್ಲೇ, ಬೆಂಗಳೂರಲ್ಲಿ ಪ್ರಾಥಮಿಕ ಶಿಕ್ಷಣ. ಮತ್ತೆ PUC ವರ್ಗು ಕನ್ನಡ ಮಾಧ್ಯಮ ಓದಿದ್ರು? ಹೆಂಗು? ಇಂಗ್ಲೀಷ್ ಕನ್ನಡ ಮಾಧ್ಯಮ 5ನೇ ತೇವರೆಗೆ. ಸೊ 5ನೇ ಕ್ಲಾಸ್ವರೆಗೂ ನಾನು ಕನ್ನಡ ಮೀಡಿಯಂನಲ್ಲಿ. ಆಮೇಲೆ ನಾನು ಸೆಂಟ್ರಲ್ ಸ್ಕೂಲ್ನಲ್ಲಿ ಮಲ್ಲೇಶ್ವರದಲ್ಲಿ ಓದಿದ್ದು. ಸೆಂಟ್ರಲ್ ಸ್ಕೂಲ್ನಲ್ಲಿ ಮಲ್ಲೇಶ್ವರ ಕೇಂದ್ರೀಯ ವಿದ್ಯಾಲಯ ಬಹಳ ಪಾಪ್ಯುಲರ್ ಇತ್ತು ಅವಾಗ, ಅದು ಅಲ್ಲಿ ಓದಿದ್ದು. ಆಮೇಲೆ ನಾನು PUC ನ್ಯಾಷನಲ್ ಕಾಲೇಜ್ನಲ್ಲಿ ಓದಿದ್ದು. ಅವಾಗೆಲ್ಲ ಹೇಗೆ ಅಂತ ಹೇಳಿದ್ರೆ, ನೀವು SSLC ಒಳಗೆ ಒಂದು ಒಳ್ಳೆ ಮಾರ್ಕ್ಸ್ ತೊಗೊಂಡ್ಬಿಟ್ರೆ ನಿಮಗೆ ಕೆಲಸ ಗ್ಯಾರಂಟಿ. ಸೊ ತಕ್ಷಣ ನಾನು PUC ಆದ ಕೂಡಲೇ ಏನು ತೋರ್ತೋ ಏನೋ ಗೊತ್ತಿಲ್ಲ, BSNLನಲ್ಲಿ ಸೇರಿಕೊಂಡು ಸಾಧಾರಣ ಒಂದು 7 ವರ್ಷ ಕೆಲಸ ಮಾಡಿದೆ. ಅಲ್ಲಿ PUC ಅರ್ಧ ಆಗಿತ್ತು ಅಂತ ಹೇಳ್ಬಿಟ್ಟು ದೊಡ್ಡಬಳ್ಳಾಪುರದಕ್ಕೆ ಟ್ರಾನ್ಸ್ಫರ್ ತೊಗೊಂಡು ನಾನು BSc ಮಾಡಿದ್ದು. ನೈಟ್ ಡ್ಯೂಟಿ 3 ವರ್ಷ ಕಾಲ ನೈಟ್ ಡ್ಯೂಟಿ ಮಾಡಿ BSNLನಲ್ಲಿ ಹಗಲು ಕಾಲೇಜ್ಗೆಲ್ಲ ಹೋಗ್ಬಿಟ್ಟು ನಾನು ಅಲ್ಲಿ. ಅಂದ್ರೆ ಆ ಸೌಲಭ್ಯ BSNLನಲ್ಲಿ ಇತ್ತದು. ಯಾಕಂದ್ರೆ ನೈಟ್ ಡ್ಯೂಟಿ ಮಾಡ್ತಾ ಇದ್ದೆ, 2 ಡ್ಯೂಟಿಗಳು ಒಟ್ಟಿಗೆ ಮಾಡಿ ಡೇ ಕಾಲೇಜ್ ಅಟೆಂಡ್ ಮಾಡ್ತಾ ಇದ್ದೆ. ಅಲ್ಲಿ ಪ್ರಾಚಾರ್ಯರು ದೊಡ್ಡಬಳ್ಳಾಪುರ ಕೊಂಗಾಡಿಯಪ್ಪ ಕಾಲೇಜ್ ಅಂತ ಹೇಳ್ಬಿಟ್ಟು, ನಾನು ಯಾವತ್ತೂ ಅದನ್ನು ಮರೀಲಿಕ್ಕೆ ಆಗೋದು. ದೊಡ್ಡಬಳ್ಳಾಪುರ ಬೆಂಗಳೂರಿಂದ ಒಂದು 32 ಕಿಲೋಮೀಟ್ರು. ಸೊ ತಂದೆ ತಾಯಿ ಎಲ್ಲ ಬೆಂಗಳೂರಲ್ಲಿದ್ದರು. ನಾನು ಅಲ್ಲಿ ಒಂದು ರೂಮ್ ಮಾಡಿಕೊಂಡು ಅಲ್ಲಿ ವ್ಯಾಸಂಗ. ಮತ್ತೆ ನಿಮ್ಮ ವಯಸ್ಸು ಎಷ್ಟಿತ್ತು ಅವಾಗ? ಅವಾಗ ನನಗೆ ಈ 30 ವರ್ಷ. ಮದುವೆ ಆಗಿತ್ತೇನ್ರಿ? ಮದುವೆ ಇನ್ನು ಆಗಿದೆ, ಆಮೇಲೆ 28 ಆದಮೇಲೆ ಬೆಳಗಾಮಿಗೆ ಬಂದ ಮೇಲೆ ಆಗಿದ್ದದು. ಸೊ ನಾನು ಅಲ್ಲಿ ಡಿಗ್ರಿ ಮುಗಿಸ್ಕೊಂಡು ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಾಗ ಹೀಗೆ ಅಪ್ಲೈ ಮಾಡ್ತಾ ಇರ್ಬೇಕಾದ್ರೆ ಬ್ಯಾಂಕಲ್ಲಿ ನನಗೆ ಉದ್ಯೋಗ ಸಿಕ್ತು. ಅವಾಗೆಲ್ಲ ನಾವು ಒಂದೇನೋ ಡಿಗ್ರಿ ಆದ ತಕ್ಷಣ ಪ್ರಧಾನ ಕಚೇರಿಗಳು, ಈಗ ಮಣಿಪಾಲ್ ಸಿಂಡಿಕೇಟ್ ಬ್ಯಾಂಕ್ ಅವ್ರಿಗೊಂದು ಲೆಟರ್ ಹಾಕಿದ್ರೆ ನಮ್ದೆಲ್ಲ ಮಾರ್ಕ್ಸ್ ಕಾರ್ಡು, ನಮ್ದೆಲ್ಲ ಬಯೋಡೇಟಾ ಅಂತ ಹೇಳ್ತೀವಲ್ಲ, ಪತ್ರ ಪರಿಚಯ ಖಂಡಿತ ಹಾಕ್ಬಿಟ್ರೆ ನಮಗೆಲ್ಲ ಅವಾಗ ಹುದ್ದೆಗಳು ಸಿಗ್ತಿತ್ತು. ಅವಾಗೆಲ್ಲ ಇಷ್ಟು ಕಷ್ಟ ಇರಲಿಲ್ಲ ಒಂದು ಜಾಬ್ ಸಿಗ್ಬೇಕಾದ್ರೆ. ಒಂದು PUC ಆಗಿದ್ರು SSLC ಬೇಸ್ ಮೇಲೆ ನಮ್ಗೆ ಯಾವಾಗ್ಲೂ ಕೆಲಸಗಳು ಸಿಕ್ಬಿಡ್ತಾ ಇತ್ತು ಅವಾಗ. ಸೊ ಇದರಲ್ಲಿ ನಮ್ಮ ತಂದೆಯವರು ಏನು ಹೇಳಿದ್ರು, ನಮ್ಮ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟೋ ಜನ ಕೆಲಸ ಮಾಡಿಕೊಂಡು ಡಿಗ್ರಿ ಮಾಡ್ಕೊಂಡಿದ್ದಾರೆ, ನೀನು ಸೇರ್ಕೊಂಡ್ಬಿಟ್ಟು ನೀನು ಆಮೇಲೆ ಡಿಗ್ರಿ ಮಾಡ್ಕೊ ಅಂತ ಹೇಳಿ. ಸೊ ಆಮೇಲೆ ದೊಡ್ಡಬಳ್ಳಾಪುರ ಕೊಂಗಡಿಯಪ್ಪ ಕಾಲೇಜ್ನಲ್ಲಿ ನಾನು ಅದು ಡಿಗ್ರಿ ಮಾಡ್ಕೊಂಡೆ. ಆಮೇಲೆ ಮತ್ತೆ ಬೆಂಗಳೂರಿಗೆ ಬಂದಾಗ ಹೀಗೆ ಅಪ್ಲೈ ಮಾಡ್ತಾ ಇರ್ಬೇಕಾದ್ರೆ ಸಿಂಡಿಕೇಟ್ ಬ್ಯಾಂಕಲ್ಲಿ ಕೆಲಸ ಸಿಕ್ತು. ಫಸ್ಟ್ ಪೋಸ್ಟಿಂಗ್ ನಂದು ಮಾರುತಿಗಲ್ಲಿ, ಬೆಳಗಾಂ 1984 ಮಾರ್ಚ್ 12. ಆ ದಿವಸ ಮರೀಲಿಕ್ಕೆ ಸಾಧ್ಯ ಇಲ್ಲ, ಈ ಕಡೆ ಬಂದಿದ್ದು. ಸೊ ಆಗ ಒಂದು ಪೆಟ್ಟಿಗೆ ಒಂದು ಹಾಸಿಗೆ ತಗೊಂಡು ನಾನು ಇಲ್ಲಿಗೆ ಬಂದಿದ್ದು. ಹೇಗೋ ಏನೋ ಗೊತ್ತಿಲ್ಲ, ಬೆಳಗಾಂ ನನ್ನನ್ನು ಬಿಡ್ತಾ ಇಲ್ಲ. ಆ ಒಂದು ನೆಂಟಸ್ತನ ಹೇಗೆ ಅಂದ್ರೆ ಇಲ್ಲಿದ್ದು ತುಂಬಾ ದಿನ ಆಯ್ತು, ತುಂಬಾ 40 ವರ್ಷ, ಮುಂದಿನ ವರ್ಷಕ್ಕೆ 40 ವರ್ಷ ಆಗುತ್ತೆ, 39 ವರ್ಷ ಆಯ್ತು ಈಗ. ಸೊ ಇಲ್ಲಿ ಬಂದಿದ್ದು ನಾನು ಆ್ಯಕ್ಚುಲಿ ಫುಲ್ ಇಲ್ಲಿ ಸೆಟ್ಲ್ ಆಗ್ಲಿಕ್ಕೆ ಬಂದವನಲ್ಲ. ಇಲ್ಲಿ ಬಂದಿದ್ದು ಒಂದು ಕೆಲಸ ಅಂತ ಹೇಳಿ ಬಂದಿದ್ದು. ಆದರೆ ಅವಾಗ ಸಿಂಡಿಕೇಟ್ ಬ್ಯಾಂಕಲ್ಲಿ ಬೆಂಗಳೂರಲ್ಲಿ ತುಂಬ ಫುಲ್ ಇತ್ತು ಅವಾಗ. ಇಲ್ಲಿಂದ ಟ್ರಾನ್ಸ್ಫರ್ ಎಲ್ಲ ಸಿಗೋದು ಕಷ್ಟ ಆಯಿತು. ಸೊ ಆಮೇಲೆ ಮುಂದೆ ಸಿಗೋವಂಥ ಚಾನ್ಸಸ್ಸೇ ಆಗಲಿಲ್ಲ. ಆಮೇಲೆ ಇಲ್ಲಿ ಏನಾಯ್ತು, ಇಲ್ಲಿ ಒಂಥರ ಏನೋ ಇಲ್ಲಿ ಬೆಳಗಾಂನಲ್ಲಿ ತುಂಬ ಒಂಥರ ಈ ವಾತಾವರಣ, ಹಸಿರು, ಇದು ಸಂಸ್ಕೃತಿ ಎಲ್ಲ ಒಂಥರ ನನಗೆ ಅಡ್ಜಸ್ಟ್ ಆಗಿ ಇಲ್ಲಿ ಇರೋ ಹಾಗಾಯಿತು. ಒಟ್ಟಿನಲ್ಲಿ ನಿಮ್ಮ ಶಿಕ್ಷಣ ಅಂದರೆ ಎಲ್ಲಿಗಾಯ್ತು? ಪೂರ್ತಿ BSc ವರೆಗೆ ಆಯ್ತು. BSc ಪೂರ್ತಿ ಮಾಡ್ಕೊಂಡ್ರೆ ಅದು ಡ್ಯೂಟಿನಲ್ಲಿ ಇದ್ಕೊಂಡು ನೈಟ್ ಡ್ಯೂಟಿ 3 ವರ್ಷ ಕಂಟಿನ್ಯೂಸ್ 3 ವರ್ಷ ನೈಟ್ ಡ್ಯೂಟಿ ಮಾಡಿಕೊಂಡು ಮಾಡಿದ್ದು. ಅವಾಗಲಿಂದ ನನಗೆ ಸಣ್ಣ ವಯಸ್ಸಿನಿಂದ ನನಗೆ ಈ ಸಂಗೀತದ ಹುಚ್ಚು ಒಂಥರ. ಅಂದ್ರೆ ಆಮೇಲೆ ನೀವು ಇದನ್ನೇನು BSNL ಬಿಟ್ಟು ಬ್ಯಾಂಕಿಗೆ ಬಂದ್ರಲ್ಲ? ಹೌದು, ಸಿಂಡಿಕೇಟ್ ಬ್ಯಾಂಕಿಗೆ. ಕರೆಕ್ಟ್. ಆ BSNL ಎಷ್ಟು ವರ್ಷ ಕೆಲಸ ಮಾಡಿ? 7 ವರ್ಷ ಮಾಡಿದ್ದೀನಿ ಅಲ್ಲಿ. 7 ವರ್ಷ ಮಾಡಿದ್ರಿ? 7 ವರ್ಷ. ಅದನ್ನ ಬಿಟ್ಟರೆ ಅದನ್ನ ಯಾಕೆ ಬಿಡ್ಬೇಕನ್ನಿಸ್ತು ನಿಮಗೆ? ಅದು ಯಾಕೆ ಬಿಡ್ಬೇಕನ್ನಿಸ್ತು ಅಂತ ಹೇಳಿದ್ರೆ, ಹೀಗೆ ಏನು ಬ್ಯಾಂಕ್ ಅವಾಗ ಒಳ್ಳೆ ಓಡ್ತಾ ಇತ್ತು, ಚೆನ್ನಾಗಿ. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ BSNL ವೈಟ್ ಜಾಬ್ ಅಂತ ಕರಿತಿದ್ವಿ. ಬೆಳಗಾಮಿನ ಋಣ ಇತ್ತು ಅನ್ಸುತ್ತೆ, ಅದು ಇಲ್ಲಿಗೆ ಎಳ್ಕೊಂಡು ಬಂತು. ಹೀಗೆ ಅಪ್ಲೈ ಮಾಡಿದ್ದು, ಅವಾಗ ಸಿಕ್ತು. ಸೊ ಇಲ್ಲಿಗೆ ಬಂದಿದ್ದು. ಇನ್ನು ಯಾವ್ಯಾವ ಊರಿನಲ್ಲಿ ಸರ್ವಿಸ್ ಮಾಡಿದ್ರಿ? ನಾನು ಸಿಂಡಿಕೇಟ್ ಬ್ಯಾಂಕಲ್ಲಿ ಖಾನಾಪುರ. ಅಲ್ಲಿ ಎಷ್ಟು ವರ್ಷ ಇದ್ರಿ? ಅಲ್ಲಿ 4 ವರ್ಷ. ಲಾಸ್ಟಲ್ಲಿ ಅಲ್ಲೇ ಇದ್ದಿದ್ದು. ಫಸ್ಟು ಯಮುನಾಪುರ ಇಂಡಾಲ್ ಬ್ರಾಂಚಲ್ಲಿ. ಬೆಳಗಾಂ ಆದ್ಮೇಲೆ ಬೆಳಗಾಂ ಇಂಡಾಲ್ ಬ್ರಾಂಚು. ಇಂಡಾಲ್ ಬ್ರಾಂಚ್ ಆದ ಕೂಡಲೇ ಹುಕ್ಕೇರಿಗೆ ಹಾಕಿದ್ರು. ಹುಕ್ಕೇರಿ 3 ವರ್ಷ, ಮೂಡಲ್ಗಿಲಿ 3 ವರ್ಷ. ಮೂಡಲ್ಗೆ 3 ವರ್ಷ. ಅದಾದ್ಮೇಲೆ ಅಲ್ಲಿಂದ ನನಗೆ ಖಾನಾಪುರಕ್ಕೆ ಟ್ರಾನ್ಸ್ಫರ್ ಆಯಿತು. ಖಾನಾಪುರದಲ್ಲಿ ಇದ್ದಾಗ ನನಗೆ ಈ ಒಂದು ಸಂಗೀತದ ನನ್ನ ಒಳಗೆ ಏನಿತ್ತು. ನಿಮಗೆಲ್ಲ ಪ್ರಮೋಷನ್ ಸಿಕ್ಕಿತ್ರಿ? ಪ್ರಮೋಷನ್ಗೆ ನಾನು ಅಪ್ಲೈ ಮಾಡಿದ್ರೆ ಸಿಗ್ತಾ ಇತ್ತು ಏನೋ, ಬಟ್ ನಾನು ಅದನ್ನ ಆಪ್ಟ್ ಮಾಡಲಿಲ್ಲ. ಹುದ್ದೆನಲ್ಲೇ ಇದ್ರಿ?
ಯಾಕೆ ಅಂತ ಹೇಳಿದ್ರೆ ನನ್ನ ಹೆಂಡತಿ ಮಕ್ಕಳು ಇವರೆಲ್ರಿಗೂ ಸಂಗೀತ ಡ್ಯಾನ್ಸು ಇದನ್ನೆಲ್ಲ ಕಲಿಸ್ಬೇಕು ಅನ್ನೋದು ಒಂದು ಹುಚ್ಚು. ನಾನು ಹೇಗಿದ್ದೀನಿ ನನಗಂತೂ ಆಗಲಿಲ್ಲ, ಅಟ್ಲೀಸ್ಟ್ ನಮ್ಮ ಮಕ್ಕಳಾದರೂ ಅದನ್ನು ಅಲ್ಲ, ನಿಮ್ಮ ತಂದೆಯವರು ಮಾಡ್ತಿದ್ರು ಸಂಗೀತ ಪಾಠ? ಅವರೇ ಸಂಗೀತ ಪಾಠ ಏನಿಲ್ಲ, ಬಟ್ ಅವರು ಸಪೋರ್ಟ್ ಮಾಡ್ತಾ ಇದ್ರು ನಮ್ಮನ್ನು. ಎಲ್ಲಿ ಕಾಂಪಿಟೇಷನ್ ಇದ್ರು ಎಲ್ಲೇ ಏನೇ ತಾಯಿ ಸಪೋರ್ಟ್ ಇತ್ತು. ಮತ್ತೆ ನಮ್ಮ ತಾಯಿ ಒಳ್ಳೆ ಸಂಗೀತಗಾರ್ತಿ, ಯಾರು ಒಬ್ರು ಬೇಕಲ್ಲ, ಬೇಕು ಅದು ಬ್ಲಡ್ ಒಳಗೆ ತಳಹದಿ ಅಂತ ಹೇಳ್ತೀವಿ. ಹೌದು. ಆಮೇಲೆ ನನ್ನ ತಂಗಿ ರೇಡಿಯೋ ಆರ್ಟಿಸ್ಟ್ ಬೆಂಗಳೂರಿನಲ್ಲಿ, ಭುವನೇಶ್ವರಿ ನಾಗರಾಜ್ ಅಂತ ಹೇಳಿ. ಭುವನೇಶ್ವರಿ ಆಮೇಲೆ ಅವಳು ಮದುವೆ ಆದ ಹೋದ. ಅಲ್ಲ, ಅವ್ರು ಕಲ್ತಿದ್ರು ಏನಂದ್ರೆ ಅವಳು ಶಾಸ್ತ್ರೀಯ ಸಂಗೀತ ಕಲ್ತಿದ್ಲು, ಕರ್ನಾಟಕ ಸಂಗೀತ ಕಲ್ತಿದ್ಲು. ನನಗೆ ತಬಲಾದು ಸ್ವಲ್ಪ ಹುಚ್ಚಿತ್ತು. ಬೆಳಗಾವಿಗೆ ಬಂದ್ಮೇಲೆ ನಾನು ಅದನ್ನ ಸ್ವಲ್ಪ ತಬಲಾ ಬೆಳೆಸ್ಕೊಂಡು ಕರ್ನಾಟಕ. ಯಾರ ಕಡೆ ಕಲ್ತ್ರಿ ಇಲ್ಲಿ ಬಂದು? ನಾನು ಬಂಡು ಕುಲಕರ್ಣಿ ಸರ್ ಹತ್ರ. ಬಂಡೋಪ ಅಂತವ್ರು, ಮಾಸ್ಟರ್ ಮರಡಿ ಬಂಡೋಪ ಅಂತ ಕುಲಕರ್ಣಿ. ಈ ಬೆಳಗಾಂನಲ್ಲೇ ದೊಡ್ಡ ಕಲಾವಿದರು, ಹಿರಿಯ ಕಲಾವಿದರು. ಅದರಲ್ಲಿ ಎರಡು ಮಾತು. ಅವ್ರ ಮಗ ಸಂತೋಷ್ ಕುಲಕರ್ಣಿ ಕೂಡ ಸಂತೋಷ ಅವರು ನಮಗೆಲ್ಲ ಸಾಥಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ನಾನು ಒಂದು 2 ವರ್ಷ ಕಲ್ತು ನಾನು ಮೊದಲನೇ ಎಕ್ಸಾಮ್ ಕೂಡ ಜೂನಿಯರ್ ಎಕ್ಸಾಮ್ ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ ಅಲ್ಲಿ ಅದರಲ್ಲಿ ಅತ್ಯುನ್ನತ ಮಾರ್ಕ್ಸ್ ಅಂದ್ರೆ 92% ತಗೊಂಡು ನಾನು ಆ ಇಡೀ ಆ ಸತಿಗೆ ಫಸ್ಟ್ ಬಂದಿದ್ದು ಬೆಳಗಾವಿಗೆ. ಅದು ಬಹಳ ಖುಷಿ ಆಯ್ತು ಅವಾಗ. ಸತ್ಯನಾರಾಯಣ ಅವರೇ ಹೇಳಿ. ಹಂಗಂದ್ರೆ ಈ ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಹಾಡು ಹೇಳ್ರಲ್ಲ. ಎಸ್, ಒಂದು ನನಗೆ ಈ ಸಂಗೀತಕ್ಕೆ ಸಂಬಂಧಪಟ್ಟಂತಹ ಒಂದು ಹಾಡು ನನಗೆ ಯಾವಾಗಲೂ ಗುನುಗ್ತಾ ಇರುತ್ತೆ. ಯಾವುದಂತ ಹೇಳಿದ್ರೆ, ನಿಸ್ವಾರ್ಥ ಸೇವೆಯಿಂದ ಸಂಗೀತ ಅನ್ನೋದು ಹಾಡೋದು ಕೋಗಿಲೆ. ಅದಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ಈ ಪ್ರಕೃತಿಗೆ ಸಂಬಂಧಪಟ್ಟಿದ್ದು. ಯಾವ ಪ್ರಶಸ್ತಿ ಇಲ್ಲ ಅದು ಕರ್ಮ, ಅದು ನನ್ನ ಕರ್ಮ ಅಂತ ನಾನು ಅದೇ ಅನ್ಕೊಂಡಿದ್ದೀನಿ. ನಾನು ಮಕ್ಕಳಿಗೆ ಏನು ಕಲಿಸೋದು ಮಾಡೋದು ಇದ್ರದ್ದು. ಇಂದು ನಾ ಹಾಡಿದರು ಅಂದಿನಂತೆಯೇ ಕುಳಿತು ಕೇಳುವಿರಿ ಸಾಕೆನಗೆ, ಅದುವೆ ಬಹುಮಾನ. ಹಾಡು ಹಕ್ಕಿಗೆ ಬೇಕೇ ಹಾಡು ಹಕ್ಕಿಗೆ ಬೇಕೇ ಬಿರುದು ಸನ್ಮಾನ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ. ಕೇಳುವವರಿಹರೆಂದು ಕೇಳುವವರಿಹರೆಂದು ನಾ ಬಲ್ಲೆ ಅದರಿಂದ, ಹಾಡುವೇನು ಮೈ ದುಂಬಿ ಎಂದಿನಂತೆ. ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ಎದೆ ತುಂಬಿ ತನು ತುಂಬಿ ಮನ ತುಂಬಿ ಹಾಡಿದೆನು ಅಂದು ನಾನು. ಸತ್ಯನಾರಾಯಣ ಅವರೇ, ಅದ್ಭುತವಾಗಿ ಹಾಡಿದ್ದೀರಿ. ಧನ್ಯವಾದಗಳು ಜೋಶಿ ಅವರೇ. ನೀವು ವೃತ್ತಿನಲ್ಲಿ ಇದ್ರಲ್ಲ, ಅವಾಗ ಸಂಗೀತ ಪಾಠ ಹೇಳ್ಕೊಡ್ತಿದ್ರೇನು ಮಕ್ಕಳಿಗೆ? ಸಂಗೀತ ಪಾಠ ಯಾವಾಗ ನನಗೆ ಈ ರಿಯಾಲಿಟಿ ಶೋ ನೋಡೋವಾಗೆಲ್ಲ ನನಗೆ ಒಂದು ಯಾವಾಗಲೂ ಚುಚ್ಚುತ್ತಾಯಿತು. ಯಾವಾಗಲೂ ಏನಂತ ಹೇಳಿದ್ರೆ, ಬೆಂಗಳೂರು, ಮೈಸೂರು, ಸಿರ್ಸಿ ಇಂಥವ್ರು ಮಾತ್ರ ಈ ರಿಯಾಲಿಟಿ ಶೋಗಳಲ್ಲಿ ಬರ್ತಾರೆ. ಜಿ ಟಿವಿ ಅದೇ ತುಂಬಿ ಹಾಡುವೇನೋ ಅವಾಗ ಬಹಳ ಪ್ರಸಿದ್ಧವಾದಂತ ಒಂದು ಶೋ. SP ಬಾಲಸುಬ್ರಹ್ಮಣ್ಯಂ ರೆಕಾರ್ಡೇ ಆಗಿ ಹೋಗ್ತದೆ. ಸಂಗೀತ ಅಂದ್ರೆ ನೋಡಿ, ಆ ರಿಯಾಲಿಟಿ ಶೋ ನಾನು ಯಾವತ್ತೂ ನಂಬ್ತೀನಿ.
ಇಂಥವ್ರು ಬಂದಿಲ್ಲ ಅಂತಿಲ್ಲ. ಸಾಧ್ಯ ಇಲ್ಲ. ಮತ್ತೆ ನಿರ್ಣಾಯಕರು ಹಾಗೆ, ಅತಿಥಿಗಳು ಹಾಗೆ ನಿಷ್ಪಕ್ಷಪಾತ ಮತ್ತೆ ಸಂಗೀತ ಸಂಬಂಧಪಟ್ಟಿದ್ದು ಮಾತ್ರ. ಲೇಖ ಅವ್ರು ಇಷ್ಟು ದೊಡ್ಡ ವ್ಯಕ್ತಿ ಇದ್ರು ಅಲ್ಲಿ ಬಂದು ಕೂತಿದ್ರು. ಹೌದು, ಎಂತಿಂತ ದಿಗ್ಗಜರು ಬಂದು ಹೋದ್ರು ಅಂಥ ಒಂದು ಇದು. ಸೊ ಇದೆಲ್ಲ ನೋಡ್ತಾ ಇರಬೇಕಾದ್ರೆ ನನಗೆ ಬರೀ ಬೆಂಗಳೂರು, ಮೈಸೂರು, ಸಿರ್ಸಿ ಅವ್ರು ಮಾತ್ರ ಬರ್ತಾ ಇರ್ತಾರೆ. ಬೆಳಗಾಂನಿಂದ ಯಾಕೆ ಬರಬಾರ್ದು? ಬೆಳಗಾಂನಲ್ಲಿ ಟ್ಯಾಲೆಂಟ್ ಇಲ್ಲ ಅಂತಲ್ಲ, ಪ್ರತಿಭೆ ಇದ್ದೇ ಇದೆ 100%. ಯಾಕೆಂದ್ರೆ ನಾನು ಅಲ್ಲಿ ಇಲ್ಲಿ ಹಾಡುವಾಗ ಮಾಡುವಾಗೆಲ್ಲ ನಾನು ಕಾಣ್ತಾ ಇದ್ದೆ, ಟ್ಯಾಲೆಂಟ್ ಇರ್ತದೆ, ನಾವು ಗುರುತಿಸ್ಬೇಕು. ಸೊ ಹಾಗಾಗಿ ನನಗೆ ಒಂದು ಸಂಗೀತ ಕ್ಲಾಸು ಪ್ರಾರಂಭ ಮಾಡಬೇಕಂತ ಹೇಳಿ ಭಾಳ ಮನಸ್ಸಾಗಿ, ಅದು ನನ್ನ ಸಣ್ಣ ಚಿಕ್ಕ ವಯಸ್ಸಿನಿಂದ ನಂದೇ ಒಂದು ಗ್ರೂಪ್ ಮಾಡ್ಕೋಬೇಕು, ಮಕ್ಕಳು ಕಲಿಸ್ಬೇಕು, ಹಾಡಬೇಕು, ಗುರಿ ಇತ್ತು ಮೊದಲಿಂದ 10 ವರ್ಷ ಇರಬೇಕಾದ್ರಿಂದ. ಸೊ ಈ ಬೆಂಗಳೂರಿನಲ್ಲಿ ಕೂಡ ನಾವು ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಇದ್ವಿ, ನನ್ನ ತಂಗಿ ನಮ್ಮ ತಮ್ಮ ಎಲ್ಲ ಸೇರಿಕೊಂಡು. ಆದರೆ ನನ್ನದೇ ಆದಂತಹ ಒಂದು ಅಂದರೆ ಮಕ್ಕಳನ್ನು ಸೇರಿಸ್ಕೊಂಡು ಒಂದು ಗ್ರೂಪ್ ಮಾಡ್ಕೋಬೇಕನ್ನೋದು. ಸೊ 2009ರಲ್ಲಿ ನಾದಸುಧಾ ಅಂತ ಹೇಳಿದ್ರೆ ಸರಸ್ವತಿ ದೇವಿ, ನಾದ ಅಂತ ಹೇಳಿದ್ರೆ ಸ್ವರ. ಸೊ ಇದು ಅದು ಯಾವ ಮುಹೂರ್ತದಲ್ಲಿ ಅದನ್ನ ನಾನು ಮಾಡಿದ್ನೋ ಏನೋ ಗೊತ್ತಿಲ್ಲ, ಒಳ್ಳೆ ಹೆಸರು, ಒಳ್ಳೆ ಹೆಸರು, ಬಹಳ ಪ್ರಸಿದ್ಧಿ ಆಯಿತು. ಆವಾಗ 2009ರಲ್ಲಿ ಏನು ಪ್ರಾರಂಭ ಮಾಡಿದೆ, ಕೇವಲ ಒಂದು 5-6 ಮಕ್ಕಳು, ಅದರಲ್ಲಿ ನನ್ನ ಮಗಳು ಕೂಡ ಒಂದು ವಿದ್ಯಾರ್ಥಿ, ಸಣ್ಣ ಮಗಳು. ಸೊ ಹೀಗೆ ಪ್ರಾರಂಭ ಆಯಿತು. ಅದಕ್ಕೆ ಸೇರ್ಕೊಂಡ ಅದು ಮಾಡಿದ ಕೆಲವೇ ವರ್ಷಗಳಲ್ಲಿ 2012ರಲ್ಲಿ ಒಂದು ಬೇಬಿ ನಿಹಾರಿಕಾ ಅಂತ ಒಂದು ಹುಡುಗಿ, ಬಹಳ ಸಣ್ಣ ಹುಡುಗಿ, 4.5 ವರ್ಷಕ್ಕೆ. ಅವ್ರ ಅಮ್ಮ ಬಂದು ಸಾಯಂಕಾಲ ಒಂದು ದಿವಸ ಬಂದು ಈ ಮಗುನ ಸೇರಿಸ್ಕೋತೀರ ಅಂತ. ನಾನು ಹೇಳಿದೆ, ಅದು ಇನ್ನೂ 4.5 ವರ್ಷ ಅಮ್ಮ, ಕಷ್ಟ ಆಗುತ್ತೆ, ನಾನು ಹೇಳ್ಕೊಟ್ಟಿದ್ದೀನಿ ಹೇಳಬೇಕು. ಇಲ್ಲ, ನೀವು ಒಂದ್ಸತಿ ಕೇಳಿ ಸರ್, ನೀವು ಒಂದ್ಸತಿ ಹಾಡಿಸ್ ನೋಡಿ, ನೀವು ಒಂದು ಹೇಳ್ಕೊಡಿ ಇವತ್ತು, ನಾಳೆ ಅವಳು ಬಂದು ಹಾಡಿದ್ರೆ ನೀವು ತಗೊಳ್ಳಿ, ಇಲ್ಲಾಂದ್ರೆ ಬೇಡ ಅಂತೇಳಿ. ಸೊ ಅವತ್ತಿನ ದಿವಸ ನಾನು ಒಂದು ಗಣಪತಿ ಹೇಳ್ಕೊಟ್ಟೆ. ಅದನ್ನು ಮಾರನೇ ದಿವಸ ಅದನ್ನ ಬಂದು ಚಾಚೂ ತಪ್ಪದಲ್ಲೇ ಅದನ್ನ 4.5 ವರ್ಷ ಮೈಕ್ ಹಿಡ್ಕೊಂಡ್ರೆ ಹುಡುಗಿ ಕೂತ್ಕೊಂಡ್ರೆ ನಿಂತ್ಕೊಂಡ್ರೆ ಬಿದ್ದು ಹೋಗ್ತಿತ್ತು, ಹಂಗಿತ್ತದು. 4.5 ವರ್ಷ ಅಂದರೆ ಎಷ್ಟಿರುತ್ತೆ ಅದು. ಸೊ ನಮ್ಮೂರ ಹಮ್ಮೀರ ಅಂತ ಹೇಳ್ಬಿಟ್ಟು ಒಂದು ಬೆಳಗಾಂನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು. ಅದರಲ್ಲಿ ಆ ಸಣ್ಣ ಹುಡುಗಿ ಮಾತ್ರ ಸೆಲೆಕ್ಟ್ ಮಾಡಿದ್ರು. ಗೋಕಾಕಿಂದ ಒಂದು ಹುಡುಗಿ ಮಹಾದೇವಿ ಅಂತ ಹೇಳ್ಬಿಟ್ಟು, ಆ ಹುಡುಗಿ ಒಂದು, ಈ ಹುಡುಗಿ ಒಂದು. ಈ ಹುಡುಗಿ ಭಾಳ ಚೆನ್ನಾಗಿ ಹಾಡ್ದು. ಅದು ಯಾವುದು ನಿಮ್ಮ ಸುವರ್ಣ ವಾಹಿನಿ, ನ್ಯೂಸ್ ಚಾನಲ್ನಲ್ಲಿ ಅದು ಭಾಳ ಅಲ್ಲಿಂದ ನೋಡಿ ಶುರುವಾಯಿತು. ಆಮೇಲೆ ಮಧುರವೇ ಮಂಜುಳ ಗಾನದಲ್ಲಿ ಅದೇ ಹುಡುಗಿ ಅಮ್ಮ ನಿನ್ನ ತೋಳಿನಲ್ಲಿ, ಅವಾಗ ಮಹೇಶ್ ಜೋಶಿ ಅವರಿದ್ರು. ಪ್ರತಿ 3 ತಿಂಗಳು 4 ತಿಂಗಳಿಗೆ ಒಂದೊಂದ್ಸತಿ ಎಲ್ಲ ಊರಿನಲ್ಲೂ ಹೋಗಿ ಅಮ್ಮ ನಿನ್ನ ತೋಳಿನಲ್ಲಿ ಹಾಡಿ ಭಾಳ ಪ್ರಸಿದ್ಧಿ ಅದು. ಅಲ್ಲಿಂದ ನೋಡಿ ಶುರುವಾಯಿತು. ಆಮೇಲೆ ವಿಶ್ವಪ್ರಸಾದ್ ಗಾಣಿಗಿ ಅಂತ ಒಂದು ಹುಡುಗ ಭಾಳ ಚಂದ ಶಾರೀರ, ಒಂದು ಏನು ಹೇಳ್ಕೊಟ್ರು ಇಮ್ಮಿಡಿಯೇಟ್ಲಿ ಅದನ್ನ ಕಲ್ತ್ಕೊಂಡು ಹಾಡುವಂಥದ್ದು, ಅದೇ ತುಂಬಿ ಹಾಡು. ಅಂದ್ರೆ ನೀವೇನು ಹೆಂಗ್ ಕರೋಕೆ ಮೇಲೆ ಹೇಳ್ತಿದ್ರೆ? ಕರೋಕೆ ಮೇಲೆ ಫಸ್ಟ್ ಹಾಡಿಗೆ ಸ್ಟಾರ್ಟಿಂಗ್ ಒಂದು ತಬಲಾ ಮತ್ತೆ ಹೇಳ್ಕೊಡ್ತಾ ಇದ್ದೆ, ಕರೋಕೆ BS. ಆಮೇಲೆ ಈ ಏನಾಯ್ತು, ಈಗ ಕರೋಕೆ ಸ್ಟಾರ್ಟ್ ಆಯ್ತು. ಸೊ ಜನರಿಗೆ ಏನಂತ ಹೇಳಿದ್ರೆ ಕಲರ್ಫುಲ್ ಆಗಬೇಕು, ಬರೀ ತಬಲಾ ಅದು ಓಕೆ, ಅದು ದಟ್ ಈಸ್ ದೇರ್. ಈಗ ಎಲ್ಲ ಇನ್ಸ್ಟ್ರೂಮೆಂಟು, ಸಿತಾರು ಅದು ಇದು ಎಲ್ಲ ಇರುವಂತ ಈ ಒಂದು ಕರೋಕೆ ಮಹತ್ವ ನಾವು ಯಾಕೆ ಹೇಳ್ತೀವಿ? ಕೋಟಿ ಕಂಠ ನಾವು ಅಲ್ಲಿ ಉಪಯೋಗ ಬೀಳೋದಲ್ಲ, ಬರೀ ತಬಲಾ ಪೇಟಿ ಇಟ್ಕೊಂಡ್ರಲ್ಲಿ ಕೋಟಿ ಕಂಠಗಾನದಿಂದ ಅಲ್ಲಿ ಅವಶ್ಯವಾಗಿ ತೋರಿಸ್ಕೊಡ್ತದೆ. ಹೌದು, ಕರೋಕೆ ಇದು ಮಸ್ಟ್ ಅಂಡ್ ಶುಡ್ ಕಂಪಲ್ಸರಿ ಬೇಕು. ಮತ್ತೆ ಇನ್ನೊಂದು ಏನು ಒಂದು ಅಂಗ, ಸಂಗೀತದಲ್ಲಿ ಇದು ಒಂದು ಅಂಗ ಅಂತ ಹೇಳಿ. ಹೌದು, ಖಂಡಿತವಾಗ್ಲು. ಅಲ್ಲಿ ಏನಂತ ಹೇಳಿದ್ರೆ, ನೀವು ಎಲ್ಲಾ ಇನ್ಸ್ಟ್ರೂಮೆಂಟ್ ಒಟ್ಟಿಗೆ ನಿಮ್ಮ ಸ್ವರನ ಸೇರಿಸಿ ಆಡೋದಿದೆಯಲ್ಲ, ಅದು ಅಷ್ಟು ಸುಲಭ ಅಲ್ಲ. ಸೊ ಅದರಲ್ಲಿ ವಿಶ್ವಪ್ರಸಾದ್ ಗಾಣಿಕಿ ಮೊದಲನೇ ಬಹುಮಾನ ತಗೊಂಡು ಇಡೀ ಬೆಳಗಾಮನ್ನ ಒಂದು ನಾದಸುಧಾ ಇದೆ ಅನ್ನೋದನ್ನ ತೋರಿಸ್ಕೊಟ್ಟ. ಎಷ್ಟು ವರ್ಷ ಬಂದ ನಿಮ್ಮ ಹತ್ರ? ಅವನೊಂದು 3 ವರ್ಷ ಬಂದ. 3 ವರ್ಷ ಬಂದ. ಆಮೇಲೆ ಎಷ್ಟನೇ ವರ್ಷಕ್ಕೆ ಹಾಡ್ದ ನಿಮ್ಮಲ್ಲಿ ಬಂದು? 2016ರಲ್ಲಿ ಅವನು ಹಾಡಿದ್ದು. 2016ರಲ್ಲಿ ಕೇವಲ ಸೇರ್ಕೊಂಡು 1 ವರ್ಷಕ್ಕೆ ಅವನು ಸೇರ್ಕೊಂಡು 1 ವರ್ಷಕ್ಕೆ. ಅದಾದ್ಮೇಲೆ ಬೆಳಗಾಂ ಮಹಾಂತೇಶ್ ನಗರದ ಹುಡುಗಿ ಒಂದು ಸಾಕ್ಷಿ ನಾಗನೂರು, ಹೌದು, ಚಂದ ಹಾಡ್ತಾಳೆ ಅವಳು ಸ್ವರ ಬಹಳ ಚಂದ ಸ್ವರ. ಇವ್ರೆ ಖಂಡಿತವಾಗ್ಲೂ ತುಂಬಾ ಒಳ್ಳೆ ಸ್ವರ ಅವಳದು, ತುಂಬಾ ಚೆನ್ನಾಗಿ ಹಾಡುವಂತ ಹುಡುಗಿ. ಇದಾದ್ಮೇಲೆ ವಿಶ್ವಪ್ರಸಾದ್ ಗಾಣಿಗಿ ಆ್ಯನ್ ಟಿವಿ ಅಂತ ಹೇಳಿ ಒಂದು ಬಾಂಬೆನಲ್ಲಿ ಒಂದು ಶುರುವಾಯಿತು, ವಾಯ್ಸ್ ಕಿಡ್ಸ್ ಅಂತ ಹೇಳಿ. ಅಲ್ಲಿ ಅವನು ಹಾಡಿದ್ದು ಹಾಡುಗಳು ಇಡೀ ಪ್ರಪಂಚಕ್ಕೆ ನಾದಸುಧಾ. ಅವನೇ ಹೋಗ್ತಿದ್ರು? ಇಲ್ಲ, ಅವ್ರ ಅಪ್ಪ ಕರ್ಕೊಂಡು ನಾನು ಒಂದೊಂದು ಶೋನಲ್ಲಿ ಹೋಗ್ತಾ ಇದ್ದೆ. ಎದೆ ತುಂಬಿ ಹಾಡುವೆನು, ಸಾಕ್ಷಿ ನಾಗನೂರು, ಇದಕ್ಕೆಲ್ಲ ಬೆಂಗಳೂರು ಇಲ್ಲೆಲ್ಲ ಇದ್ದಾಗ ನಾನು ಸ್ಟುಡಿಯೋ ರೆಕಾರ್ಡಿಂಗ್ಗೆಲ್ಲ ಹೋಗ್ತಾ ಇದ್ದೆ. ಬಾಂಬೆಗೆ ಹೋಗಿದ್ದೆ ನಾನು. ಅಲ್ಲಿ ಚತುರನಾರ ಹಾಡಿದ್ದು ಎಲ್ಲ ಎತ್ಕೊಂಡು ಹಾಡ್ಬಿಟ್ರು, ಎತ್ಕೊಂಡು ಕುಣಿದಾಡ್ಬಿಟ್ರು ಜನ, ಜಡ್ಜ್ಗಳು. ಮೇಮೂದವ್ರು ಹಾಡ್ತಾರೆ. ಹೌದು,
ತುಂಬ ಚೆನ್ನಾಗಿ ಹಾಡ್ದ, ಡ್ಯಾನ್ಸ್ ಮಾಡ್ಕೊಂಡು ಹಾಡಿದ್ದು. ಹಾಗೆ ಇದಾದ್ಮೇಲೆ ಮಕ್ಕಳು ಭಕ್ತಿ ಸಂಗೀತ ಅಲ್ಲ ಅದನ್ನೆಲ್ಲ ನಾವು ದೂರದರ್ಶನ ನೋಡಿ ಬೇಕಾದ ಸಲ ನೋಡಿ ಸತಿ ಚತುರ್ನಾರಕಿ ನೋಡಿ. ಆಮೇಲೆ FM ವೇಣುಧ್ವನಿ, ಭಕ್ತಿ ಸಾಗರ. ಆಮೇಲೆ ಅದಾದ್ಮೇಲೆ ಮತ್ತೊಂದು ಬ್ರೇಕ್ ಕೊಟ್ಟಿದ್ದ ಅಂತ ಹೇಳಿದ್ರೆ ಬೇಬಿ ನಿಹಾರಿಕಾ. 2017-18ರಲ್ಲಿ ಉದಯ ವಾಹಿನಿನಲ್ಲಿ ಮೂಡಿ ಬಂತು ಒಂದು ಏನಂತ ಹೇಳಿದ್ರೆ ಉದಯ ಸಿಂಗರ್ ಜೂನಿಯರ್ಸ್ ಅಂತ. ಅಲ್ಲಿ ಈ ಹುಡುಗಿ ಬೆಳಗಾಂನಿಂದ ಸೆಲೆಕ್ಟ್ ಆದ ನಿಹಾರಿಕಾ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಭಾಳ ಇವ್ರಿಗೆ ಫಿದಾ. ಈ ಹುಡುಗಿ ಚಂದ ಬೇರೆ ಇತ್ತು. ಸೊ ಡ್ಯಾನ್ಸ್ ಎಲ್ಲ ಮಾಡಿಬಿಟ್ರ ಇದ್ರೊಳಗೆ ಮಾಡಿದ್ರು ಅವರು. ಡ್ಯಾನ್ಸ್ ಎಲ್ಲ ಇದು ಮಾಡಿದ್ರು. ಆ ಶೋನಲ್ಲಿ ಜಯಬೇರಿ ಬಾರಿಸಿ ಅವಳು ರನ್ನರ್ಸ್ ಅಪ್ ಅಂತ. ಸೊ ಇದಾದ್ಮೇಲೆ 2018ರಲ್ಲಿ ಎಲ್ಲರೂ ಕೇಳ್ತಾ ಇದ್ರು, ನೀವು ನಿಮ್ಮದೇ ಆದ ಧ್ವನಿ ಸುರುಳಿ ಯಾಕೆ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು. ಅವಾಗ 2018ರಲ್ಲಿ ನನಗೆ ಅನ್ನಿಸ್ತು, ಒಂದು ಭಕ್ತಿ ಸಂಗೀತಗಳು ಇರೋ ಅಂತ ಒಂದು 2018ರಲ್ಲಿ ದಶಮಾನೋತ್ಸವ. ಅವಾಗ ನಮ್ಗೆ 10 ಕ್ಲಾಸ್ ಆರಂಭವಾಗಿ 10 ವರ್ಷ ತುಂಬ್ತಾ ಇತ್ತು. ಶಾಲೆ ಆರಂಭವಾಗಿ 10 ವರ್ಷ 2019 ತುಂಬ್ತಾ ಇತ್ತು. ಸೊ 2018ರಲ್ಲಿ ನಾವು ಅದನ್ನ ಮಾಡಿಬಿಟ್ಟು ಒಂದು ಧ್ವನಿ ಸುರುಳಿ ರಿಲೀಸ್ ಮಾಡಿದ್ವಿ. ಆಗಿನ ರೈಲ್ವೆ ಮಿನಿಸ್ಟರ್ ಆಗಿದ್ದಂತಹ ಸುರೇಶ್ ಅಂಗಡಿ ಅವರು ದೊಡ್ಡ ಮನಸ್ಸು ಮಾಡಿ ನಮ್ಮನ್ನ ಆ ವೇದಿಕೆ ಮೇಲೆಲ್ಲ ಕರೆದು ಬಹಳ ಸಿರಿಗನ್ನಡ ಗಿವಾರಿ ಅವರು ನಡೆಸ್ತಾ ಇದ್ರು. ಅವರ ಒಂದು ಫಂಕ್ಷನ್ ನಲ್ಲಿ ಪ್ರೋಗ್ರಾಮ್ ನಲ್ಲಿ ಸುರೇಶ್ ಅಂಗಡಿ ಅವರು ರಿಲೀಸ್ ಮಾಡಿ ಅದೊಂದು ದೊಡ್ಡ ಬ್ರೇಕ್ ಮತ್ತೆ ಮರೆಯಲಾಗದಂತಹ ಒಂದು ದಿವಸಗಳದು. ಎಗೈನ್ ಇನ್ನೊಂದು ನಮಗೆ ಬಹಳ ಸಂಗೀತಕ್ಕೆ ಸಂಬಂಧಪಟ್ಟಂತಹ ಒಂದು ವ್ಯಕ್ತಿ ನಮಗೆ ಬಹಳ ಆಶೀರ್ವಾದ ಕೊಟ್ಟಿದ್ದಂತ ಹೇಳಿದ್ರೆ 2022 ಜನವರಿಯಲ್ಲಿ ಮೇಡಮ್ ನಾದಾಂಜಲಿ ಅಂತ ಹೇಳ್ಬಿಟ್ಟು ನಾದಾಂಜಲಿ ಅವರು ಒಂದು ಪ್ರೋಗ್ರಾಮ್ ಮಾಡಿದ್ರು, ಫೇಸ್ಬುಕ್ ಲೈವ್. ಅದನ್ನ ಅಕಸ್ಮಾತ್ ಆಗಿ ಲತಾ ಮಂಗೇಶ್ಕರ್ ಅವರು ನೋಡಿದ್ರು. ಅವರು ಹಾಸ್ಪಿಟ್ಲಿಗೆ ಸೇರ್ಕೊಂಡಿದ್ದಾರೆ, ಕರೋನಾ ಇತ್ತು ಅವಾಗ. ಇನ್ನು ಕೆಲವೇ 15 ದಿವಸ ಇದೆ ಅನ್ಬೇಕಾರೆ ನೋಡಿ ನಮ್ಮ ಅದೃಷ್ಟ ಹೇಗಿತ್ತು ಅಂತ ಹೇಳಿದ್ರೆ, ಈ ಒಂದು ಕಾರ್ಯಕ್ರಮನ ನೋಡ್ಬಿಟ್ಟು ಎಷ್ಟು ಪ್ರಶಂಸೆ ಕೊಟ್ಟಿದ್ದಾರೆ ಅವರು ಅಂದ್ರೆ, ಲತಾ ದೀದಿ ಕಳ್ಸಿಕೊಟ್ರು. ಒಂದು ಹುಡುಗಿ ಧನ್ಯ ಅಂದ್ಬಿಟ್ಟು ಒಂದು ಹುಡುಗಿ ಸತ್ಯಂ ಶಿವಂ ಸುಂದರ ಮಾಡ್ದು. ಆ ಹುಡುಗಿ ಅಂತೂ ತುಂಬಾ ಚೆನ್ನಾಗಿ ಹಾಡ್ತು ಅಂತ ಹೇಳಿ ಅವಳು ಅಲ್ಲಿಂದ ಲತಾ ಅವ್ರ ಜೀವನದೊಳಗೆ ಯಶಸ್ಸು ತಂದ ಗೀತೆ ಅದು ಸತ್ಯಂ ಶಿವಂ ಸುಂದರಂ. ಅವ್ರಿಗೆ ಮೆಚ್ಚುಗೆ ಆಯ್ತು. ಮೇರಾ ಗಾನ ಗಾಯಿ ಹೇ ಅಂತ ಹೇಳ್ಬಿಟ್ರು ಅವರು. ಬಹಳ ಖುಷಿ ಆಗ್ಬಿಟ್ರು. ನಾದಾಂಜಲಿ ಸಂಸ್ಥೆ ನಾನು ಯಾವತ್ತೂ ಅದನ್ನ ಮರೆಯಕ್ಕೆ ಸಾಧ್ಯ ಇಲ್ಲ. ಅದನ್ನ ಒಂದು ಗಾನ ಸರಸ್ವತಿಯ ಆಶೀರ್ವಾದ ಅಂತ ನನಗೆ ಇದು. ಇನ್ನೊಂದು ಮತ್ತೆ 2022ರೊಳಗೆ ಸುಧಾಮೂರ್ತಿ ಡಾಕ್ಟರ್ ಸುಧಾಮೂರ್ತಿ ಅವರ ಸಮ್ಮುಖದಲ್ಲಿ ನಮ್ಮ ನಾದಸುಧಾ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಅಲುಮ್ನಿ ಕಾಲೇಜ್ ಹುಬ್ಳಿನೆಲ್ಲ ಇತ್ತು ಪ್ರೋಗ್ರಾಮ್ ಮಾಡಿದ್ರು. ಅಲ್ಲಿ ಅವ್ರಿಗೆ ತುಂಬಾ ಖುಷಿಯಾಗಿ ಆಶೀರ್ವಾದ ಮಾಡಿದ್ರು. ಇದಕ್ಕಿಂತ ನಮ್ದು ಇನ್ನೇನಿಲ್ಲ, ದೊಡ್ಡ ಪ್ರೇಕ್ಷಕರೆಲ್ಲ ಇದ್ದಾರೆ, ಎಲ್ಲ ಸರಸ್ವತಿ ದೇವಿ. ಆಮೇಲೆ ನಮಗೆ ಬೆನ್ನೆಲುಬಾಗಿ ನಿಂತಿರೋ ಅಂತವ್ರು ಅಂತ ಹೇಳಿದ್ರೆ ಸಂಗೀತ ವಿದೂಷಿ ಶಾಂತಲಕ್ಷ್ಮಿ ನಾಗೇಂದ್ರನಾಥ್ ಅವರು, ಹಿರಿಯ ಸಂಗೀತಗಾರ್ತಿ. ಅವ್ರಿಗೆ ಇದು ಕರ್ನಾಟಕ ಸರ್ಕಾರದ ಅವಾರ್ಡ್ ಎಲ್ಲ ಬಂದಿದೆ. ಆಮೇಲೆ ನಮ್ಗೆ ಯಾವಾಗ್ಲೂ ಇದು ಮಾಡಿದ್ರು. ಎಲ್ಲ ಕರ್ನಾಟಕದ ಬೆಳಗಾಂ ಜನತೆ ತುಂಬಾ ಪ್ರೋತ್ಸಾಹ ಕೊಟ್ಟು ಇದು ಮಾಡಿದ್ದಾರೆ. ಇನ್ನೊಂದು ಹಾಡು ಹೇಳ್ತೀರಿ ಸತ್ಯನಾರಾಯಣ ಅವರೇ? ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ ಒಂದು 2 ಲೈನ್ ಇದನ್ನ ಹೇಳ್ಬಿಡ್ತೀನಿ. ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಆಡುವ ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡುವ ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತರದವಳ ಮದ್ದಲೆ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ, ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ, ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ. ಸತ್ಯನಾರಾಯಣ ಅವರೇ,
ಈ ಸುಗಮ ಸಂಗೀತ ಇನ್ನೊಂದು ವಿಷಯ ಹೇಳೋದು ನನಗೆ ಬಹಳ ಇದು. ಈ ಸುಗಮ ಸಂಗೀತ ನಾವು ಇವತ್ತಿನ ದಿವಸ ನಾನು ನೀವು ಇಲ್ಲೆಲ್ಲ ಕೂತಿದ್ದೀರಾ ಅಂದರೆ ಸುಗಮ ಸಂಗೀತಕ್ಕೆ ಒಂದು ಆಯಾಮ ಕೊಟ್ಟವರು ಅಂತ ಹೇಳಿದ್ರೆ ಸಿ ಅಶ್ವಥ್ ಅವರು. ನಾವು ಖಂಡಿತವಾಗ್ಲೂ ರಚನಾಕಾರರು, ಸಂಗೀತಗಾರರು ಅಂದ್ರೆ ಎಲ್ಲ ಕವಿಗಳದೆಲ್ಲ ಹಾಡ್ತಾ ಇದ್ರು. ಅವರು ಹೇಗೆ ಅಂತ ಹೇಳಿದ್ರೆ ಶಿಕ್ಷಣ ಸಾಹೇಬ್ರದೆಲ್ಲ ಬಹಳ ಹಾಡ್ತಾ ಇದ್ರು. ಇನ್ನೊಂದು ಏನಂತ ಹೇಳಿದ್ರೆ ಇದಕ್ಕಿಂತ ಮುಂಚಿತ ಬರೀ ಹಳ್ಳಿಗಳೊಳಗೆ ಭಜನೆ ಒಳಗೆ ಆಡ್ತಾ ಇದ್ರು. ಆಮೇಲೆ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಶಿಕ್ಷಣ ಸಾಹೇಬ್ರ ಹಾಡುಗಳನ್ನ ಹಾಡೋಕೆ ಆರಂಭ ಮಾಡಿದ್ರು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಪುರಂದ್ರದಾಸರ ಹಾಡಿಗೆ ಯುವ ಜನತೆಗಳು ಕುಣಿತಾ ಇದ್ರು, ಆ ಟೈಪ್ ಮಾಡ್ಬಿಡ್ತಾ ಇದ್ರು ಅವರು. ಅದಂತೂ ನಾನು ಮೈಸೂರು ದಸರಾ ಒಳಗೆ ಕಾರ್ಯಕ್ರಮ ನೋಡಿದ್ದೀನಿ ಅವ್ರದ್ದು. ಸಂಗೀತ ಆಕರ್ಷಣೆ ಅವ್ರನ್ನ ನಾವು ಖಂಡಿತವಾಗ್ಲೂ ಮರೆಯೋವಾಗಿಲ್ಲ. ಮತ್ತೆ ನಾವು ಏನೇ ಮಾಡಿದ್ರು ಅವ್ರನ್ನ ನೆನಪು ಮಾಡ್ಬೇಕು ಸುಗಮ ಸಂಗೀತ ಒಳಗೆ. ನಿಮ್ದು ತಮಿಳುನಾಡಿನ ನೈವೇಲಿ ಕನ್ನಡ ಸಂಘದ ಬಗ್ಗೆ ಹೇಳ್ರಿ. ಅದು ಹೀಗೆ ಒಂದು ಅವಾಗೆಲ್ಲ ಫೇಸ್ಬುಕ್ ಎಲ್ಲ ಶುರುವಾಗಿತ್ತು. ಹೌದು. ನಾನು ನನ್ನ ತಂಗಿ ಒಂದು ಫೇಸ್ಬುಕ್ಕಲ್ಲಿ ಈ ಥರ ಹಾಡಿದ್ದು, ಒಂದು ಕನ್ನಡ ರಾಜ್ಯೋತ್ಸವದಲ್ಲಿ ಹಾಡಿದ್ದನ್ನು ಫೇಸ್ಬುಕ್ಕಲ್ಲಿ ಆಗಿದೆ. ಸೊ ಅವರು ಅಲ್ಲಿ ನೈವೇಲಿ ಕನ್ನಡ ಸಂಘದವರು 56ನೇ ವಾರ್ಷಿಕೋತ್ಸವ. ಸೊ ಅಲ್ಲಿ ನಮ್ಮ ತಂಗಿಗೆ ಸ್ವಲ್ಪ ಕನೆಕ್ಷನ್ ಇತ್ತು ತಮಿಳುನಾಡ್ದು. ನಮ್ಮ ಭಾವ ತಮಿಳುನಾಡಿನಲ್ಲಿ ಕೆಲಸ ಮಾಡ್ತಾಯಿದ್ರು, ನೈವೇಲಿ ಲಿಗ್ನೇಟ್ ಕಾರ್ಪೊರೇಷನ್. ಸೊ ಹಾಗಾಗಿ ನಮ್ಮ ತಂಗಿ ಭುವನೇಶ್ವರಿ ನಾಗರಾಜ್ ಅವ್ರನ್ನ ಫೋನ್ ಮಾಡಿಬಿಟ್ಟು, ನೋಡಿ ನೀವು ನಿಮ್ಮ ಹಾಡನ್ನು ನೋಡಿದ್ವಿ ನಾವು ಫೇಸ್ಬುಕ್ಕಲ್ಲಿ, ನೀವು ಯಾಕೆ ಒಂದು ನಮ್ಮ 56ನೇ ವಾರ್ಷಿಕೋತ್ಸವಕ್ಕೆ ನೀವು ಬಂದು ನಿಮ್ಮ ನಾದಸುಧಾ ಟೀಮ್ನ ಕರ್ಕೊಂಡು ಬಂದು ಹಾಡಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳನ್ನ ಕರ್ಕೊಂಡ್ಬಂದು, ಆವಾಗ ವಿಶ್ವಪ್ರಸಾದ್ ಕೂಡ ಇದ್ದ ಜೊತೆಗೆ. ಸೊ ಆವಾಗ ನಾವು ಕರ್ಕೊಂಡೋಗಿ ಅದು ಭಾಳ ಸುಂದರವಾದಂಥ, ಯಾಕೆಂದರೆ ಕರ್ನಾಟಕ ಬಿಟ್ಟು ಹೊರಗಡೆ ಹೊರ ರಾಜ್ಯದಲ್ಲಿ ಹಾಡೋದು ಅಂದರೆ ಇದೊಂದು ಗ್ರೇಟ್ ಅಲ್ಲ, ಇದೊಂದು ಬೇರೆಯೇ ಇದು ಬಹಳ ಖುಷಿ ಆಯ್ತದು. ಎಲ್ಲರಿಗೂ ಮೆಚ್ಚುಗೆ ಆಯ್ತಲ್ಲಿ, ತುಂಬ ನಮಗೆಲ್ರಿಗೂ ಸನ್ಮಾನ ಮಾಡಿ ಒಂದು ಎಲ್ಲ ಇದು ಮಾಡಿದ್ರೆ. ಶ್ರೀ ಸತ್ಯನಾರಾಯಣ ಅವರ ಆರಾಧ್ಯ ಗುರುಗಳಾದ ಕಲಾಶ್ರೀ ಪ್ರಶಸ್ತಿ ವಿಜೇತೆ ಶ್ರೀಮತಿ ಶಾಂತಲಕ್ಷ್ಮೀ ನಾಗೇಂದ್ರನಾಥ್ ಅವರು, ಸಾಹಿತಿಗಳಾದ ಶ್ರೀ ಸನದಿ ಅವರು ಮತ್ತು ತಬಲಾ ವಿದ್ವಾನ್ ಬಂಡೋಪಂತ್ ಕುಲಕರ್ಣಿ ಮಾಸ್ ಮರಡಿ, ಸಂಗೀತ ವಿದ್ವಾನ್ MG ರಾವ್ ಹಾಗೂ ನಾದಸುಧಾದ ಎಲ್ಲ ಕಾರ್ಯಕ್ರಮಗಳಿಗೆ ನಿರೂಪಕರಾಗಿರುವ ಶ್ರೀ ರಾಜೇಂದ್ರ ಭಂಡಾರಿ ಅವರು ಪ್ರಾರಂಭದಿಂದಲೂ ನಾದಸುಧಾ ಸಂಸ್ಥೆಗೆ ಸಹಕಾರ ಹಾಗೂ ಪ್ರೋತ್ಸಾಹ ನೀಡುತ್ತಾ ನಾದಸುಧಾ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಸತ್ಯನಾರಾಯಣ ಅವರ, ನೀವು ಇದೆಲ್ಲ ಇವಾಗ ಕ್ಲಾಸ್ ತಗೋತಿರಲ್ಲ? ಹೌದು. ಇವಾಗ ಎಷ್ಟು ಮಕ್ಕಳಿದ್ದಾರೆ? ಈಗ ಏನಾಗಿದೆ, ನಾನು ಮಕ್ಕಳಿಗೆ ಅಂತ ಸ್ಟಾರ್ಟ್ ಮಾಡಿದ್ದು. ಈ ಕರೋನಾ ಬಂದ್ಮೇಲೆ ಸ್ವಲ್ಪ ಮಕ್ಕಳಿಗೆ ಇದ್ರ ಕಡೆ ಒಲವು ಕಡಿಮೆ ಇದಲ್ಲ. ಸೊ ಲೇಡೀಸ್ ಮಾತೆಯರು ಕೂಡ ಬರ್ತಾ ಇದ್ದಾರೆ ನನ್ನ ಹತ್ರ. ಒಂದು ಮಾತೆಯರು ಒಂದು 25 ಜನ, ಮತ್ತೆ ಮಕ್ಕಳು ಒಂದು 25 ಯಾವುದೇ ವಯಸ್ಸಿನ ನಿರ್ಬಂಧ ಇಲ್ಲ. 5 ವರ್ಷದಿಂದ 60 ವರ್ಷದವರೆಗೂ ಯಾರು ಬೇಕಾದ್ರೂ ಬಂದು ಕಲಿಬೋದು. ಮತ್ತೆ ಎಲ್ಲ ಇವರು ಮಾತೆಯರಂತೂ ತುಂಬ ಚೆನ್ನಾಗಿ ಮೊನ್ನೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ನಲ್ಲಿ ಮೊದಲನೇ ಬಹುಮಾನ ತಗೊಂಡಿದ್ದಾರೆ ಮಾತೆಯರು. ಭಜನ್ ಕಾರ್ಯಕ್ರಮ ನೀಡಿ ಪ್ರೇಮಾ ಉಪಾಧ್ಯಾಯ ಇದ್ದಾರೆ, ಪ್ರೇಮಾ ಉಪಾಧ್ಯಾಯ ಅವರಿದ್ದಾರೆ. ಮತ್ತೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಪ್ರೇಮಾ ಉಪಾಧ್ಯಾಯ ಅವರು ನಮಗೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನೃತ್ಯ ನಿರ್ದೇಶನ ಮಾಡ್ತಾರೆ. ಪಾರ್ಶ್ವನಾಥ್ ಉಪಾಧ್ಯಾಯ ಬಹಳ ದೊಡ್ಡ ಕಲಾವಿದ ಅಲ್ಲ, ಒಬ್ಬ ಕಲಾವಿದ ಅಂದ್ರೆ ಬಾಲಕ್ಕೆ ಹೆಣ್ಣು ಡ್ರೆಸ್ ನೊಳಗೆ ಮಾಡ್ತಿದ್ದ. ಇವೊಂದು ಸ್ವಲ್ಪ ಹಿಡಿತಿದ್ದಿಲ್ಲ, ಅವನ ಒಂದು ಒಬ್ರು ಗುರುತು ಹಿಡಿತ. ಖಂಡಿತ. ನಮ್ಮ ಕಾರ್ಯಕ್ರಮದಲ್ಲಿ ಸುಮ್ಮನೆ ಒಂದ್ಸತಿ ಬಂದಾಗ, ಏನಪ್ಪ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಇನಾಗ್ರೇಷನ್ ಇದೆ ಮಾಡ್ಬೋದಾ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಮಹಿಷಾಸುರ ಮರ್ದಿನಿದು ಅಬ್ಬಾ ಅದೇನು ಎಲ್ಲ ಇರೋರ್ದೆಲ್ಲ ಫೇಸ್ಬುಕ್ ಲೈವ್ ಇದ್ದಿದ್ದು ಬಹಳ ಪ್ರಶಂಸೆ. ನಮ್ಮ ರವೀಂದ್ರ ಶರ್ಮಾ ಅವರೇ ನನಗೆ ಹೇಳ್ತಿದ್ರು, ಬೆಳಗಾವಿನಲ್ಲಿ ಒಂದು ದೊಡ್ಡ ಕೊಡಿಗೇರಿ, ಅದ್ಭುತ ಕಲಾವಿದ ಇವ. ಖಂಡಿತ ಈ ರೀತಿ ಈಗ ಬರೀ ಬೆಳಗಾವಲ್ಲ, ಪುರುಷ ವೇಷದೊಳಗೆ ಮಾಡೋದು ಬೇರೆ, ಇಡೀ ಪ್ರಪಂಚಕ್ಕೆ. ಈಗ ನಾವು ಈಸ್ ಇನ್ ಅಮೆರಿಕ ಸ್ತ್ರೀ ವೇಷದಲ್ಲಿ ಮಾಡೋದೊಂದು ಅದ್ಭುತ ಕೊಡುಗೆ, ಬಹಳ ಖಂಡಿತ. ಅವನು ಅದನ್ನ ಮೆಚ್ಕೊಂಡಿದ್ದ, ಮತ್ತೆ ಇಷ್ಟಪಟ್ಟು ಮಾಡಿದ್ದ, ಅದನ್ನೇ ತನ್ನ ಪ್ರೊಫೆಷನ್ ಆಗಿ ಮಾಡ್ಕೊಂಡು. ಇದರ ಕ್ರೆಡಿಟ್ ಎಲ್ಲ ಅವರ ತಂದೆ ತಾಯಿ ಪಾರ್ಶ್ವನಾಥ್ ಪ್ರೇಮಾ ಉಪಾಧ್ಯಾಯ ಹಾಗೂ ಶಾಂತಿನಾಥ್ ಉಪಾಧ್ಯಾಯ ಹೋಗ್ಬೇಕು ಖಂಡಿತವಾಗ್ಲು. ಯಾಕಂದ್ರೆ ಕೆಲವೇ ಮಕ್ಕಳ ಪೇರೆಂಟ್ಸು ಈ ಸಂಗೀತ ಡ್ಯಾನ್ಸ್ಗೆಲ್ಲ ಒಲವು ಕೊಡ್ತಾರೆ. ಪ್ರಾಣೇಶ್ ಯಾವಾಗಲೂ ಹೇಳ್ತಾರೆ, ಬರೀ ಡಾಕ್ಟ್ರು ಎಂಜಿನಿಯರ್ ಮಾಡಬೇಡ್ರಿ, ಎಷ್ಟೋ ಬೇರೆ ಕಡೆ ಎಲ್ಲ ಇದೆ ಮಾಡಿ, ಅವ್ರಿಗೆಲ್ಲ ಸಂಗೀತ ಗಂಗೂಬಾಯಿ ಹಾಗೆಲ್ಲ ಯಾಕೆ ಆಗ್ಬಾರ್ದು? ಹೌದು, ಕರೆಕ್ಟ್ ರೀ, ಸರಿ. ಅಲ್ಲ, ಇತ್ತೀಚೆಗಷ್ಟೇ ಮೊನ್ನೆ ಡಾಕ್ಟರ್ ಜಿಂದರ್ ದೇಸಾಯಿ ಅವ್ರದೊಂದು ಸಮಾರಂಭದಲ್ಲಿ ಇವರು ಬೆಳಗುತ್ತಿದೆ ಕರ್ನಾಟಕ ಸಿರಿಜ್ಯೋತಿ ಇಷ್ಟು ಚೆನ್ನಾಗಿ ಅವರು ನೃತ್ಯ ಮಾಡಿದ್ರು. ಕರೆಕ್ಟ್. ಭರತನಾಟ್ಯದಲ್ಲಿ ಅವ್ರ ಎದುರಿಗೆ ಪ್ರೇಮಾ ಉಪಾಧ್ಯಾಯ ಅವರು. ಹೌದು. ಆಫ್ಟರ್ 60 ಅವರು ನೋಡಿ, 60ರ ಮುಂದಿನವರು. ಇಲ್ಲಪ್ಪ, ಅವ್ರದ್ದು ಏಜ್ ಅಷ್ಟು ಇದ್ರು ಅವರು ಲವಲವಿಕೆ ಬೇಕಲ್ಲ, ಬೇಕು ಅಂದ್ರೆ ಅದು ಮುಡಿಪಾಗಿ ಇಡೋದು ಅಂದ್ರೆ ಸಮರ್ಪಣೆ. ನೀವು ಸಂಗೀತಕ್ಕೆ ಏನ್ ಸಮರ್ಪಣೆ ಮಾಡಿದ್ರ, ಅವ್ರು ಏನು ನೃತ್ಯಕ್ಕೆ ಏನ್ ಸಮರ್ಪಣೆ ಮಾಡಿದ್ದಾರೆ, ಅದು ಆ ಶಾರದಾ ದೇವಿ ಖಂಡಿತವಾಗ್ಲೂ ಸಪೋರ್ಟ್ ಮಾಡೇ ಮಾಡ್ತಾರೆ. ನೀವು ಪ್ರಶಸ್ತಿಗಳ ಬಗ್ಗೆ ಏನ್ ಹೇಳ್ತೀರ? ನಿಮಗೆ ವೈಯಕ್ತಿಕವಾಗಿ ಬಂದಿರೋ ಪ್ರಶಸ್ತಿ? ಪ್ರಾರಂಭ ಅಂತ ಹೇಳಿದ್ರೆ
2017ರಲ್ಲಿ ಸಿರಿಗನ್ನಡ ಸಂಸ್ಥೆಯಿಂದ ನನಗೆ ಸ್ಟಾರ್ಟ್ ಆಯಿತು. ಸಂಗೀತ ಸಾಧಕರ ಪ್ರಶಸ್ತಿ ಗಿವಾರಿ ಅವರು ನಡೆಸ್ತಾ ಇದ್ರು. ಆಮೇಲೆ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ ಅಲ್ಲಿ ನನ್ನನ್ನು ಒಂದು ಇನ್ವೊಕೇಶನ್ ಆಗಲಿ ಅಥವಾ ಒಂದು ಎಂಟರ್ಟೈನ್ಮೆಂಟ್ ನನ್ನ ಕರಿತಾ ಇದ್ರು. ಒಂದು ನನಗೆ ಹೇಗೆ ಹೆಸರಿಟ್ಟಿದ್ದಂದ್ರೆ ಆಸ್ಥಾನ ವಿದ್ವಾನ್, ಸಿಂಡಿಕೇಟ್ ಬ್ಯಾಂಕ್ ಆಸ್ಥಾನ ವಿದ್ವಾನ್. ಸೊ ನನಗೆ 2016ರಲ್ಲಿ ರಿಟೈರ್ ಆಗೋ ವರ್ಷದಲ್ಲಿ ಸಂಗೀತ ಸಾಧನಾ ಪ್ರಶಸ್ತಿ ಒಂದು ದೊರಕಿದ್ದು ನನಗೆ. ಪ್ರಶಸ್ತಿ ನನಗೆ ವೃತ್ತಿ ಜೊತೆಗೆ ಸಂಗೀತಕ್ಕೂ ಕೂಡ ನನಗೆ ಬೆಲೆ ಕೊಟ್ಟು ನನಗೆ ಇದು ಮಾಡಿದ್ದಾರೆ. ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತು ಅವಾಗ ವಿಶೇಷ ಸಂಗೀತ ಸಾಧನಾ ಪ್ರಶಸ್ತಿ ಅವರು ಕೊಟ್ಟರು. ಅವಾಗ ಗೋವಾ ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಕರುನಾಡ ಪದ್ಮಶ್ರೀ ಪ್ರಶಸ್ತಿ, ಗೋವಾದವರು ಅಡ್ವೊಕೇಟ್ ಅವರು ಇದ್ದಿದ್ದಲ್ಲಿ. ಸೊ ಅದಾದಮೇಲೆ ವಿಶಾರದ ನಮ್ಮ ಪ್ರೇಮ ಉಪಾಧ್ಯಾಯ ಅವರು ದೊಡ್ಡ ಕಾರ್ಯಕ್ರಮ ಮಾಡಿದ್ರು, ಅಲ್ಲಿ ಕಲಾ ಕೌಸ್ತುಭ ಪ್ರಶಸ್ತಿ ಅಂತ ಹೇಳಿ. ಆಮೇಲೆ ಪ್ರೈಡ್ ಆಫ್ ಕರ್ನಾಟಕ ನ್ಯಾಷನಲ್ ಅವಾರ್ಡ್, ಕರಾಡದವರು ಒಂದು ಪ್ರೋಗ್ರಾಮ್, ನ್ಯಾಷನಲ್ ಅವಾರ್ಡ್ ಒಂದು ಫಂಕ್ಷನ್ ಮಾಡಿದ್ರು. ಅಲ್ಲಿ ಸಂಗೀತ ಸಾಧನೆಗೆ ಮ್ಯೂಸಿಷಿಯನ್ ಆಫ್ ದ ಇಯರ್ ಅಂತ ಹೇಳ್ಬಿಟ್ಟು 2022ರಲ್ಲಿ ನನಗೆ ಅದೊಂದು ಕೊಟ್ಟರು. ಎಲ್ಲದಕ್ಕಿಂತ ಇನ್ನೊಂದು ಅಂತ ಹೇಳಿದ್ರೆ ನನಗೆ ಡಾಕ್ಟರೇಟ್ ಸಿಕ್ಕಿದ್ದು, ಗೌರವ ಡಾಕ್ಟರೇಟ್ ಬೆಳಗಾವಿ ತಮಿಳುನಾಡು ಹೊಸೂರಿನಲ್ಲಿ UDC ಕೌನ್ಸಿಲ್ ಅಂತ, ಯೂನಿವರ್ಸಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಲ್ಲಿ ಅದನ್ನು ನಾನು ಸಿಕ್ಕಿದ್ದಕ್ಕಿಂತ ಹೆಚ್ಚಾಗಿ ನಮ್ಮ ಶ್ರೇಷ್ಠ ನಟಿ, ಕನ್ನಡ ಚಲನಚಿತ್ರ ನಟಿ ಸುಧಾರಾಣಿ ಜೊತೆಗೆ ಈ ಪ್ರಶಸ್ತಿ ತಗೊಂಡಿದ್ದು ನನಗೆ ಯಾವತ್ತಿಗೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಏಷ್ಯಾ ವೇದಿಕ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಅಲ್ಲಿ ಬೈ USA ಅದು ಸರಿ, ಅಲ್ಲಿ ಡಾಕ್ಟರೇಟ್ ಪದವಿ ತಗೊಂಡಿದ್ದು, ಗೌರವ ಡಾಕ್ಟರೇಟ್. ಅದು ನನಗೆ ಒಂದು ಸರಸ್ವತಿ ಆಶೀರ್ವಾದ, ಒಂದು ಸಂತಸ ತಂದಿರುವಂಥ. ನನಗೆ ಯಾವತ್ತೂ ನನಗೆ ಇದನ್ನೆಲ್ಲ ನಾನು ಈ ಪ್ರಶಸ್ತಿ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕರೀತಾರೆ, ನಾನು ಅದನ್ನ ತೋರಿಸೋದಿಲ್ಲ, ತಾನಾಗೆ ಬಂದ್ರೆ ಆಶೀರ್ವಾದ ಅಂತ ಹೇಳ್ಕೊಂಡು ಅದು ಬಯಸದೆ ಬಂದ ಭಾಗ್ಯ ಅಂತ ಹೇಳ್ಕೊಂಡು. ಈಗ ಗೋವಾದಲ್ಲಿ ಮತ್ತೆ ಮುಂದಿನ ತಿಂಗಳು ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ಕರೆದಿದ್ದಾರೆ. ಸೊ ಏನು ಹೋಗೋದು, ಅವ್ರು ಏನು ನಮಗೆ ಕೊಡ್ತಾರೆ ಅದನ್ನ ಆಶೀರ್ವಾದ, ಸರಸ್ವತಿ ಆಶೀರ್ವಾದ ಅಂತ ಹೇಳ್ಬಿಟ್ಟು ತಗೊಳ್ಳೋದು. ಅಂದ್ರೆ ಇವಾಗ ನೀವೆಲ್ಲ ಇದನ್ನ ಸಾಧನೆಗಳನ್ನ ಮಾಡ್ತಾ ಇದ್ದೀರಿ. ಮತ್ತೆ ನಿಮ್ದು ನಾದಸುಧಾ ಅಂತಿರಲ್ಲ, ಇದನ್ನ ಮುಂದಿನ ಗುರಿಗಳನ್ನು ಇಟ್ಕೊಂಡಿರೇನು? ಮುಂದಿನ ಗುರಿಗಳು ಅಂತ ಹೇಳಿದ್ರೆ ನನಗೆ ಇನ್ನೂ ಹೆಚ್ಚಿನ ಮಕ್ಕಳಿಗೆ ಒಂದು ಏನು ಗೊತ್ತಾ, ನನಗೆ ಆಕ್ಚುಲಿ ಇದು ಏನ್ ಮಾಡ್ಬೇಕಂತಿದ್ದೀನಿ ಹೇಳ್ಬಿಡ್ತೀನಿ. ನೀವು ಒಳ್ಳೆ ವೇದಿಕೆ ಕೊಟ್ಟಿದ್ದೀರ, ಹೌದು. ನನ್ನ ಮನಸ್ಸಿನಲ್ಲಿ ಇರೋದನ್ನ ಹೇಳ್ಬಿಡ್ತೀನಿ. ನೆನ್ನೆ ಇನ್ನೂ ನಾನು ಇದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೆ ಒಬ್ಬರು ಸಾಮಾಜಿಕ ಕಾರ್ಯಕರ್ತರ ಹತ್ರ. ನನಗೇನಂತ ಹೇಳಿದ್ರೆ ಹಳ್ಳಿಗಳಲ್ಲಿ ಈ ತರ ಕಲೆ ತುಂಬಾ ಇದೆ, ತುಂಬಾನೇ. ನನಗೆ ಹಳ್ಳಿಗೆ ಹೋಗಿ ಸಹಜವಾದ ಕಲೆಗಳವ ಅಲ್ಲಿದೆ ಬಟ್ ಅವ್ರಿಗೆ ಪಾಪ ಗೊತ್ತಿಲ್ಲ, ಅವ್ರಿಗೆ ಒಂದು ಕರೋಕೆ ಅನ್ನೋದು ಏನು ಗೊತ್ತಿಲ್ಲ. ಬಟ್ ಅವರೆಲ್ಲ ಚೆನ್ನಾಗಿ ಹಾಡ್ತಾರೆ. ಈಗ ನಾವು ಅವ್ರು ಗೊತ್ತಿಲ್ಲ ಅಂತ ಹೇಳಿ ಹಾಡಲ್ಲ ಅಂತಲ್ಲ, ಅವ್ರು ಚೆನ್ನಾಗಿ ಹಾಡ್ತಾರೆ. ಬಟ್ ಹಳ್ಳಿಗೆ ಹೋಗಿ ಅವರಲ್ಲಿ ಹಾಡಿಸಿ ಕರ್ಕೊಂಬಂದು ಒಂದು ಬೆಳಗಾಂನಲ್ಲಿ ಅವ್ರನ್ನ ವೇದಿಕೆ ಮೇಲೆ ಹತ್ತಿಸಿ ಅವ್ರನ್ನ ಪರಿಚಯ ಮಾಡಿಸ್ಬೇಕು. ಒಂದೇನು ಕೊಡುಗೆ ಆದಂಗೆ ಆಗ್ತದೆ. ಇದು ಒಂದು ಅವರಿಗೆ ದಾರಿ ತೋರಿಸೋರು ಯಾರು ಸಿಕ್ಕಿಲ್ಲ. ಅವ್ರಿಗೆ ಪಾಪ ಬಡತನ ಮತ್ತೆ ಬಹಳ ಇದಿದೆ, ಅದರಲ್ಲಿ ಸವಾಲುಗಳಿದೆ. ಅದರಲ್ಲಿ ನೀವೊಂದು ಕೇಳಿದ್ದು ಬಹಳ ಒಳ್ಳೆ ಉತ್ತಮ ಪ್ರಶ್ನೆ ಕೇಳಿದ್ರ. ಇದು ನನ್ನ ಮಹದಾಸೆ ನಂದು. ಆಗಲಿಲ್ಲ, ಈ ಆಸೆ ಈಡೇರ್ಲಿ ಅಂತ ನಾವು ಅಭಿನಂದನೆಗಳನ್ನ ಹೇಳ್ತೀವಿ, ಸಂತೋಷ ವ್ಯಕ್ತಪಡಿಸ್ತೀವಿ. ಸತ್ಯನಾರಾಯಣ ಅವರೇ, ನಮ್ಮೂರ ಬಾನುಲಿ ಕೇಂದ್ರಕ್ಕೆ ನೀವು ಬಂದಿರಲ್ಲ, ನಿಮ್ಗೆ ಏನು ಅನಿಸ್ತದೆ ಇವಾಗ? ಬಹಳ ಖುಷಿ ಆಯ್ತು. ಈ ಹಿಂದೆ ಕೂಡ ಬೇರೆ ಬಾನುಲಿ ಕೇಂದ್ರಗಳಲ್ಲೆಲ್ಲ ಮಾಡಿದ್ದೀನಿ. ಆದರೆ ಇತ್ತೀಚೆಗೆ ನಾನು ಸ್ವಲ್ಪ ಬ್ಯುಸಿ ಆಗಿದ್ದರಿಂದ ಎಲ್ಲೂ ಹೋಗಿರಲಿಲ್ಲ. ಆದರೆ ನೀವು ನನ್ನನ್ನು ಮಾಡ್ಕೊಂಡ್ರಿ, ಬಹಳ ಖುಷಿ ಆಯ್ತು. ಅದು ನಿಮ್ಮ ಜೊತೆ ಸಂದರ್ಶನ ಅಂದರೆ ಅದಕ್ಕೆ ಒಂದು ಲಿಮಿಟೇ ಇಲ್ಲ. ಅದಕ್ಕೆ ಅಲ್ಲ, ಈ ವೇದಿಕೆ ಇರೋದೇ ನಿಮ್ಮಂಥವ್ರಿಗಾಗಿ ಅಲ್ಲ. ಖಂಡಿತ ನಾವು ಅದನ್ನು ವಂಚಿತ ಆಗಿಬಿಡ್ತೀವಿ ನಿಮ್ಮಂಥವ್ರನ್ನ ಕರೆಸ್ತೇ ಇದ್ದರೆ. ಖಂಡಿತ ಸಮುದಾಯ ರೇಡಿಯೋ ಕೇಂದ್ರ, ಈ ನಮ್ಮೂರ ಬಾನುಲಿ ಕೇಂದ್ರ ಏನಿದೆಯಲ್ಲ, ಮಹಿಳಾ ಕಲ್ಯಾಣ ಸಂಸ್ಥೆ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದು ಹಳ್ಳಿಗಳಿಗೆ ತಲುಪ್ತಾ ಇದೆಯಲ್ಲ, ಇದೊಂದು ದೊಡ್ಡದು. ಯಾಕೆಂದ್ರೆ ಈ ಪಟ್ಟಣದಲ್ಲೆಲ್ಲ ಬರೀ ಟಿವಿ ಹಾಕೊಂಡು ಕೂತ್ಬಿಡ್ತಾರೆ. ಹಳ್ಳಿಗಳಲ್ಲಿ ಇವತ್ತಿಗೂ ರೇಡಿಯೋ ಹಾಕೊಂಡು ಕೂತ್ಕೋತಾರೆ. ನಾನು ನೋಡಿದ್ದೀನಿ ಎಷ್ಟೋ ಹಳ್ಳಿಗಳಲ್ಲಿ. ಇವಾಗ ಇದು ನಾವು ನಮ್ಮೂರ ಬಾನುಲಿ ಜಗದ ಜಗುಲಿ ಆಗ್ತಾ ಇದೆ. ಇದು ಬರೀ ನಾವು ಕಿವಿ ಕೊಟ್ರೆ ಸಾಕು, ನೀವು ಕೆಲಸ ಮಾಡ್ತಾ ಕೇಳ್ಬೋದು. ಖಂಡಿತ. ಇವಾಗ ಮೊಬೈಲು, ದೂರದರ್ಶನ ಕೈನಲ್ಲೇಗೆ ಇಟ್ಕೋಬೇಕು, ಅದ್ರ ಮುಂದೆ ಕೂಡ್ಬೇಕು, ಇದೇನಿಲ್ಲ. ನೀವು ಬೇರೆ ಕೆಲಸ ಮಾಡ್ತಾನೆ ರೇಡಿಯೋ ಕೇಳಬಹುದು. ಅದು ಏನಂದ್ರೆ ರೆಕಾರ್ಡ್ ಒಂದೇ ಫಿಕ್ಸ್. ಬಟ್ ಇಲ್ಲಿ ನೀವೇನ್ ಮಾಡ್ತಾ ಇದ್ರಲ್ಲ, ಇದು ಹೊಸ ಪರಿಚಯ ಮಾಡ್ಕೊಡ್ತಾ ಇದ್ದೀರಾ ನೀವು ಕೇಳುಗರಿಗೆ. ಇನ್ನೊಬ್ಬರಿಗೆ ನೀವು ಆದರ್ಶವಾದಿ ಆಗ್ಬೇಕು, ಅವರು ಕಲಿಬೇಕು, ಅವರು ಮೆಚ್ಚಬೇಕು, ಅವರು ಈ ವೇದಿಕೆಗೆ ಬರಬೇಕು, ನಾನು ಹೋಗ್ಬೇಕಪ್ಪ, ನಾನು ಈ ಮಟ್ಟಕ್ಕೆ ಬರಬೇಕು, ಅವ್ರ ಆಸೆಗಳನ್ನು ನಮ್ಮ ವೇದಿಕೆಯಿಂದ ಈಡೇರಿಸ್ತೀವಿ ನಾವು. ಸತ್ಯನಾರಾಯಣ ಅವರೇ, ಇಲ್ಲಿವರೆಗೆ ಬಂದ್ರಿ, ಸುದೀರ್ಘವಾದಂಥ ಮಾತುಗಳಾಯಿತು. ಎಲ್ಲರಿಗೂ ಒಂದು ಉದ್ದೇಶ ಪೂರ್ವಕವಾಗಿನ ಕೆಲವು ವಿಷಯಗಳನ್ನು ನಾನು ಕೇಳದೇ ಇದ್ದರೆ, ಇವಾಗ ನೀವು
ಕಲಿಯೋ ಮಕ್ಕಳಿಗೆ ಕಿವಿ ಮಾತು ಏನು ಹೇಳ್ತೀರಿ? ಕಲಿಯೋ ಮಕ್ಕಳಿಗೆ ಏನಂತ ಹೇಳಿದ್ರೆ ಮೊದಲು ಫಸ್ಟ್ ತಂದೆ ತಾಯಿಯರಿಗೆ ಹೇಳ್ತೀನಿ ನಾನು. ಹೇಳ್ರಿ. ಏನಂತ ಹೇಳಿದ್ರೆ ಒಂದು ಮಕ್ಕಳಿಗೆ ಒಂದು ಏನಾದ್ರು ಒಂದು ಕಲೆ ಬೇಕು, ಏನಾದ್ರೂ ಒಂದು ಕಲೆ ಅವಶ್ಯವಾಗಿ ಬೇಕು. ಅದು ಸ್ವಲ್ಪ ಸುಲಭವಾಗಿರೋದು ಅಂತ ಹೇಳಿದ್ರೆ ಒಂದು ಸಂಗೀತ. ನೃತ್ಯ ಅಂದ್ಕೂಡ್ಲೆ ಏನಾಗುತ್ತೆ, ಮೇಕಪ್ ಮಾಡ್ಕೋಬೇಕು ಎಲ್ಲ ಅದು ಸ್ವಲ್ಪ ಮಕ್ಕಳೇ ಬೇಡ ಅಂತಾರೆ. ಅದು ನಾನು ಹೇಳೋದು ಏನಾದ್ರೂ ಒಂದು ದೇಹದ ಬದಲಾವಣೆ ಆದ್ಮೇಲೆ ನೃತ್ಯ ಬೇಡ ಅಂತ. ಮಕ್ಕಳಿಗೆ ಏನಾದ್ರು ಒಂದು ಕಲೆ ಬೆಳೆಸ್ಕೊಡಿ. ಬರೀ ಸಂಗೀತದ ಪುಸ್ತಕದ ಹುಳು ಮಾಡಬೇಡಿ. ದಯವಿಟ್ಟು ಏನಾದ್ರು ಒಂದು ಕಲೆ ಮಾಡ್ಕೊಡಿ. ಒಂದು ಡ್ರಾಯಿಂಗು, ಒಂದು ಸಂಗೀತ, ಒಂದು ಏನಾದ್ರು ಒಂದು ಮಾಡ್ಕೊಡಿ. ಮಕ್ಕಳಿಗೂ ಅಷ್ಟೇನೆ, ನೀವು ಯಾವ್ದಾರಲ್ಲಾರು ಒಂದರಲ್ಲಿ ನಿಮ್ಮನ್ನ ತೊಡಗಿಸ್ಕೊಂಡ್ರೆ ಮನಸ್ಸಿಗೆ ಆನಂದ, ದೇಹದ ಸೌಖ್ಯ, ಇದೆಲ್ಲವೂ ಅದರಲ್ಲಿ ಖಂಡಿತವಾಗ್ಲೂ ಅದರಲ್ಲಿ ಅಡಗಿರುತ್ತದೆ. ಖಂಡಿತವಾಗ್ಲೂ ನಾನು ಹೇಳ್ತೀನಿ, ಯಾವುದಾದ್ರೂ ಒಂದು ಅದರಲ್ಲೂ ಸಂಗೀತ ಎಷ್ಟೋ ಈಗೆಲ್ಲ ನೋಡಿ, ಪ್ರತಿಯೊಂದು ಕಾಯಿಲೆಗಳಿಗೆ ಯಾವ್ದಾವ್ದೋ ರಾಗಗಳು ಕೇಳಿದ್ರೆ ವಾಸಿ ಆಗುವಂಥದ್ದು, ಮನಸ್ಸಿಗೆ ಇಷ್ಟು ಆನಂದ ಆಗುತ್ತೆ. ನೀವು ಬರೀ ಸಂಗೀತ ಹಾಡಕೊಂಡು ನೀವು ಸುಸ್ತಾಗಿರುವಾಗ ಹೋಗಿ ಒಂದು ಸಂಗೀತ ಹಾಕೊಂಡು ಕೂತ್ರೆ ಸಾಕು, ನಿಮ್ಮ ಸುಸ್ತೆಲ್ಲ ದಣಿ ಮಾರ್ಬಿಡುತ್ತೆ. ಮ್ಯೂಸಿಕ್ ಥೆರಪಿ ಅಂತ ಹೇಳ್ತೀವಿ, ಅದು 100% ಟ್ರೂ ಇದೆ. ಸೊ ಹೀಗೆ ಇಷ್ಟು ಪವರ್ಫುಲ್ ಇದೆ ಸಂಗೀತದ್ದು. ಯಾಕೆ ಮಕ್ಕಳು ಬೆಳೆಸ್ಕೊಳ್ಳೋದಿಲ್ಲ? ಅದಕ್ಕೆ ತಂದೆ ತಾಯಿಯರು ಸ್ವಲ್ಪ ಪ್ರೋತ್ಸಾಹ ಕೊಡ್ಬೇಕು ಮಕ್ಕಳಿಗೆ. ಏನಾರು ಒಂದು ಮಕ್ಕಳು ನಾನು ಹೇಳ್ತೀನಿ, ಇವತ್ತಿನ ದಿವಸದಿಂದ ಮಕ್ಕಳೇ, ನೀವು ಯಾರ್ಯಾರು ಮಕ್ಕಳು ಕೇಳ್ತಾ ಇದ್ದೀರಾ ಇದನ್ನ, ಎಲ್ಲಾ ಮಕ್ಕಳು ಒಂದಲ್ಲ ಒಂದು ನೀವು ಒಂದು ಕಲೆನ ರೂಢಿ ಮಾಡ್ಕೊಳ್ಳಿ. ನಾನು ಹೇಳಿ ಹೌದು, ಖಂಡಿತವಾಗ್ಲೂ ಅದು ಒಳ್ಳೆಯದು. ನಿಮ್ಮ ಪ್ರಕಾರ ವಿದ್ಯೆ ಜೊತೆಗೆ ಸಹಜವಾದಂತ ಒಂದು ಹವ್ಯಾಸ ಇರಬೇಕು. ಖಂಡಿತವಾಗ್ಲೂ ವಿದ್ಯಾಭ್ಯಾಸ ಎಲ್ಲರ ಹತ್ರ ಇದ್ದೇ ಇರ್ತದೆ, ಅದನ್ನೇ ಒಂದು ಹವ್ಯಾಸ ಬೆಳೆಸ್ಕೊಂಡು ಮಾಡಬೇಕು. ನಾವು ಖಂಡಿತವಾಗ್ಲೂ ಆ ಮಕ್ಕಳಲ್ಲಿ ಏನು ಹವ್ಯಾಸ ಇದೆ ನಾವು ಅದನ್ನ ಹೊರಗೆ ತೆಗೆದು ನಾವು ಅದನ್ನ ಪ್ರಪಂಚಕ್ಕೆ ನೀಡ್ತೀವಿ. ನಾವು ಅದನ್ನಂತೂ ಖಂಡಿತವಾಗ್ಲೂ ನಾನು ಅದ ಕೆಲಸ ಮಾಡ್ತೀನಿ. ಶ್ರೀ ಸತ್ಯನಾರಾಯಣ ಗುರುಗಳೇ, ನಾದಸುಧಾ ಸಂಗೀತ ಶಾಲೆ ನಡೆಸ್ತಾ ಇದ್ದೀರಿ. ಇನ್ನೂ ಮಕ್ಕಳು ಹೆಚ್ಚಿಗೆ ಬರಲಿ, ನಿಮ್ಮ ಕಡೆಯಿಂದ ಸೇವೆ ಹೆಚ್ಚಾಗಲಿ, ಅಭ್ಯುದಯದ ಹಾದಿಯಲ್ಲೇ ನಿಮ್ಮ ನಾದಸುಧಾ ಶಾಲೆ ಓಡ್ತಾ ಇರಲಿ. ಇಲ್ಲಿವರೆಗೆ ನಾವು ಸುದೀರ್ಘವಂತ ಮಾತುಗಳಾತು, ಹಾಡುಗಳಾತು, ಮತ್ತೆ ಇನ್ನೊಂದ್ಸಾರಿ ನಿಮ್ಮನ್ನು ಬೇರೆ ವಿಷಯದೊಂದಿಗೆ ಮಾತನಾಡ್ಸೋಣ ಅಂತ ಹೊತ್ತಾತು. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಆಗೋಣ. ನಮಸ್ಕಾರಗಳು. ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರಗಳು.